Hello students, welcome to the class 1 financial management subject. In this session, we are going to study about the credit policy variables and credit evaluation concept. Let us begin the session. Firstly, let us try to understand what is credit policy variables and how it is going to operate. Credit policy ಅಂದ್ರೆ ಏನು, ಕ್ರೆಡಿಟ್ ಪಾಲಿಸಿ ವೇರಿಯಬಲ್ಸ್ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಕ್ರೆಡಿಟ್ ಪಾಲಿಸಿ ಬಗ್ಗೆ ಹಿಂದಿನ ತರಗತಿಗಳಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ, ಹೌದಲ್ವಾ? ಸೊ ಕ್ರೆಡಿಟ್ ಪಾಲಿಸಿ ಅಂದರೆ ಏನು, ಏನನ್ನ ಹೇಳುತ್ತೆ ಇದು? ದ ಕ್ರೆಡಿಟ್ ಪಾಲಿಸಿ ಕನ್ಸಿಸ್ಟ್ ಆಫ್ ದ ಗೈಡ್ಲೈನ್ಸ್ ವಿಚ್ ರಿಲೇಟೆಡ್ ಟು ಗ್ರಾಂಟಿಂಗ್ ದ ಕ್ರೆಡಿಟ್ ಟು ಆರ್ ಕಸ್ಟಮರ್ಸ್. ನಾವು ಕಸ್ಟಮರ್ಸಿಗೆ ಕ್ರೆಡಿಟನ್ನು ಕೊಡಬೇಕಾದ್ರೆ ಯಾವ ರೀತಿಯಾಗಿ ಗೈಡ್ಲೈನ್ಸ್ಗಳನ್ನು ನಾವು ಫಾಲೋ ಮಾಡಬೇಕು ಅಂದರೆ, ಆರ್ಗನೈಸೇಷನು ಕಸ್ಟಮರ್ಸ್ಗೆ ಕ್ರೆಡಿಟ್ ಸೇಲ್ಸನ್ನು ಮಾಡೋದಕ್ಕಿಂತ ಮುಂಚೆ ಯಾವ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಕ್ರೆಡಿಟ್ ಪಾಲಿಸಿ ಹೇಳುತ್ತೆ. ಹಾಗಾದರೆ ಆ ಗೈಡ್ಲೈನ್ಸಲ್ಲಿ ಇರುವಂತಹ ವೇರಿಯಬಲ್ಸ್ಗಳನ್ನು ನಾವು ಈ ಒಂದು ಸೆಷನ್ನಲ್ಲಿ ಅಧ್ಯಯನವನ್ನು ಮಾಡ್ತೇವೆ. ಯಾವ್ಯಾವ ವೇರಿಯಬಲ್ಸ್ ಇರುತ್ತೆ ಕ್ರೆಡಿಟ್ ಪಾಲಿಸಿ ವೇರಿಯಬಲ್ಸ್ ಅಂತ ಬಂದಾಗ, ದ ಕ್ರೆಡಿಟ್ ಪಾಲಿಸಿ ಕನ್ಸಿಸ್ಟ್ ಆಫ್ ಮೇನ್ಲಿ 4 ವೇರಿಯಬಲ್ಸ್. ಕ್ರೆಡಿಟ್ ಪಾಲಿಸಿನಲ್ಲಿ ಎಷ್ಟು ವೇರಿಯಬಲ್ಸ್ ಇರುತ್ತೆ? 4 ವೇರಿಯಬಲ್ಗಳನ್ನ ನಾವು ಮುಖ್ಯವಾಗಿ ಗುರುತಿಸಬಹುದು. ಅದರಲ್ಲಿ ಮೊದಲನೇದು ಕ್ರೆಡಿಟ್ ಸ್ಟ್ಯಾಂಡರ್ಡ್ಸ್, ಎರಡನೇದು ಕ್ರೆಡಿಟ್ ಪೀರಿಯಡ್, ಮೂರನೇದು ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳ್ತೀವಿ, ನಾಲ್ಕನೇದನ್ನು ನಾವು ಕಲೆಕ್ಷನ್ ಎಫರ್ಟ್ಸ್ ಅಂತ ಹೇಳ್ತೀವಿ. ಸೊ ಒಂದು ಕ್ರೆಡಿಟ್ ಪಾಲಿಸಿ ಅಂತ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಆ ಕ್ರೆಡಿಟ್ ಪಾಲಿಸಿನಲ್ಲಿ ಇಷ್ಟು ಅಂಶಗಳು ಮುಖ್ಯವಾಗಿ ಇರಬೇಕಾಗತ್ತೆ, ಓಕೆನಾ? ಸೊ ಅದರಲ್ಲಿ ಮೊದಲನೇದಾಗಿ ಯಾವುದು? ಕ್ರೆಡಿಟ್ ಸ್ಟ್ಯಾಂಡರ್ಡ್. ಫಸ್ಟ್ ನಾವಿವಾಗ ಕ್ರೆಡಿಟ್ ಸ್ಟ್ಯಾಂಡರ್ಡ್ ಬಗ್ಗೆ, ಕ್ರೆಡಿಟ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು, ಅದು ಯಾವ ರೀತಿಯಾಗಿ ನಾವು ಆಪರೇಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ, ಓಕೆನಾ? ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನು? ಮಾನದಂಡಗಳು ಅಂತ ನಾವು ಹೇಳ್ತೀವಿ, ಹೌದಾ? ಸೊ ಏನನ್ನು ಹೇಳುತ್ತೆ ಈ ಮಾನದಂಡಗಳು ಅಂತ ಅಂದ್ರೆ, ಮುಖ್ಯವಾಗಿ ನಾವು ಇಲ್ಲಿ ಯಾವ ರೀತಿಯಾಗಿ ಕ್ರೆಡಿಟ್ ಅನ್ನ ಕೊಡಬೇಕಾದ್ರೆ ಯಾವ ಅಂಶಗಳನ್ನ ಖಂಡಿತವಾಗಿಯೂ ಪರಿಗಣನೆ ತೆಗೆದುಕೊಳ್ಳಬೇಕು ಅಂದ್ರೆ, ಒಂದು ವ್ಯವಹಾರ ಸಂಸ್ಥೆ ಸಾಲವನ್ನ ಕೊಡಬೇಕಾದ್ರೆ ತನ್ನ ಗ್ರಾಹಕರ ಯಾವ ಅಂಶಗಳನ್ನ ಪರಿಗಣಿಸಿ ಅದು ಸಾಲವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಟ್ಯಾಂಡರ್ಡ್ಸ್ ಹೇಳುತ್ತೆ. ಅಂದ್ರೆ ಆರ್ಗನೈಸೇಷನ್ ಏನ್ ಮಾಡಬೇಕು, ಕೆಲವೊಂದಿಷ್ಟು ಕ್ರೈಟೀರಿಯಾಗಳನ್ನ ಬೇಸಿಕ್ ಆಗಿ ಇಟ್ಕೊಂಡು ಆ ಯಾವ ಮಾನದಂಡಗಳನ್ನ ಯಾವ ಗ್ರಾಹಕ ಪಾಲಿಸ್ತಾ ಹೋಗ್ತಾರೆ ಅವರಿಗೆ ಮಾತ್ರ ಸಾಲವನ್ನ ಕೊಡೋದ್ರ ಬಗ್ಗೆ ಸಂಸ್ಥೆ ಯೋಚನೆ ಮಾಡಬೇಕಾಗತ್ತೆ, ಓಕೆನಾ? ಸೊ ದ ಟರ್ಮ್ ಕ್ರೆಡಿಟ್ ಸ್ಟ್ಯಾಂಡರ್ಡ್ represent the basic criteria for the extension of credit to the customers. For providing the credit to our customers, what are the criteria the organization should follow? That is going to be tell in detail in a credit standards, okay? So the levels of sales and receivables are likely to be high if the credit standards are relatively loose. That is, if the credit standards are liberal one, okay? So ನಮ್ಮಲ್ಲಿರುವಂತಹ ಕ್ರೆಡಿಟ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದು ತುಂಬಾ ಲಿಬರಲ್ ಆಗಿದೆ, ತುಂಬಾ ಈಸಿ ಆಗಿದೆ, ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಇಲ್ಲ ಅಂದಾಗ ಏನಾಗುತ್ತೆ, ಸೇಲ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೇಲ್ಸ್ ಅಂದ್ರೆ ಏನು? ಕ್ರೆಡಿಟ್ ಸೇಲ್ಸ್ ಜಾಸ್ತಿ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ನಮಗೆ ಬರಬೇಕಾಗಿರುವಂತಹ ದುಡ್ಡು ಕೂಡ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಯಾವಾಗ ವೆನ್ ವಿ ಕಂಪೇರ್ಡ್ ವಿತ್ ದ ರಿಲೇಟಿವ್ಲಿ ಟೈಟ್ ಸ್ಟ್ಯಾಂಡರ್ಡ್ಸ್, ನಮ್ಮಲ್ಲಿರುವಂತಹ ಸ್ಟ್ಯಾಂಡರ್ಡ್ಸ್ಗಳು ತುಂಬಾ ಸ್ಟ್ರಿಕ್ಟ್ ಇದೆ ಅಂತ ಅಂದಾಗ ಏನಾಗುತ್ತೆ, ನಮಗೆ ಬರುವಂತಹ ಪ್ರಾಫಿಟ್ ಮತ್ತೆ ಸೇಲ್ಸ್ ಎಲ್ಲಾನು ಕೂಡ ಏನಾಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಯಾಕಂದ್ರೆ ನಾವು ಮಾನದಂಡಗಳನ್ನೇ ತುಂಬಾ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿವಿ. ನಮ್ಮ ಕಸ್ಟಮರ್ಸ್ ಕೂಡ ಆ ಒಂದು ಸ್ಟ್ಯಾಂಡರ್ಡ್ಸ್ ನ ರೀಚ್ ಮಾಡಕ್ ಆಗಲ್ಲ ಅಂದಾಗ, no customer will come to us and buy our products. That may be on cash basis or credit basis. Here particularly with related to credit basis, right? So if the customer is not willing to purchase our product on credit basis means, then the customer will not come to us. Then definitely our sales will come down. Automatically the organization profit also will come down. So that's why the credit policy usually, when it is liberal one, the organization may go for the high profits with the high sales, okay? So what are the things we are going to consider with related to the credit standards, okay? So usually the firm's credit standards are generally determined by the 5 C's. 5 Cಗಳನ್ನ ನಾವು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಕ್ರೆಡಿಟ್ ಸ್ಟ್ಯಾಂಡರ್ಡ್ಸ್ ಅನ್ನ ಫ್ರೇಮ್ ಮಾಡ್ತಾ ಹೋಗ್ತೀವಿ. ಯಾವ ಸ್ಟ್ಯಾಂಡರ್ಡ್ಸ್ ಅನ್ನ ನಾವು ಗಮನಿಸಬೇಕು ಅಂತಂದ್ರೆ, ಮೊದಲನೇದಾಗಿ ಕ್ಯಾರೆಕ್ಟರ್, ಸೆಕೆಂಡ್ ಒನ್ ಕೆಪಾಸಿಟಿ, capital, collateral and
conditions. Okay, what it is going to tell? First one is character. Characterಗೂ ನಾವು ಕೊಡುವಂತ ಸಾಲಕ್ಕೂ ಏನ್ ಸಂಬಂಧ ಇರುತ್ತೆ? Okay, what it is going to denote? Okay, the character is going to denote the integrity of the customers, that is his willingness to pay for the goods purchased. ನಾವು ಒಬ್ಬ ಕಸ್ಟಮರು ನಮ್ಮ ಹತ್ರ ಗೂಡ್ಸ್ ಅನ್ನ ತಗೊಂಡಿದ್ದಾನೆ ಅಂತ ಅಂದ್ರೆ ಅವನು ವಿಲ್ಲಿಂಗ್ ಇದನ್ನ ನಮ್ಗೆ ಹಣವನ್ನ ಪಾವತಿ ಮಾಡ್ತಾನ, ಅವನ ಒಂದು ಇಂಟಿಗ್ರಿಟಿ ಯಾವ ರೀತಿ ಇದೆ, ಅವನು ಅದಕ್ಕೆ ಸಶಕ್ತನಾಗಿದ್ದಾನ ಅನ್ನೋದನ್ನ ನಾವು ಗಮನಿಸ್ಬೇಕು. ಓಕೆನಾ, ಅದನ್ನ ಮೊದಲನೇ ಅಂಶ ಅಂತ ಹೇಳ್ತೀವಿ. ಎರಡನೇ ಅಂಶ ಯಾವುದು? ಕೆಪಾಸಿಟಿ. ಕೆಪಾಸಿಟಿ ಅಂತ ಅಂದ್ರೆ ಏನು? ಹಿಸ್ ಎಬಿಲಿಟಿ ಟು ಮ್ಯಾನೇಜ್ ದ ಬಿಸ್ನೆಸ್. ಆ ಒಂದು ವ್ಯವಹಾರ ಸಂಸ್ಥೆ, ನಮ್ಮ ಹತ್ರ ಯಾರು ಸಾಲ ತಗೊಂತಾ ಇದ್ದಾರಲ್ಲ ಆ ಒಂದು ವ್ಯವಹಾರ ಸಂಸ್ಥೆ, ಆ ಒಂದು ವ್ಯವಹಾರ ಸಂಸ್ಥೆನ ಸಮರ್ಥವಾಗಿ ನಿಭಾಯಿಸ್ಕೊಂತಾ ಇದೆಯಾ ಅನ್ನೋದು ಮುಖ್ಯ. ಯಾಕೆಂದ್ರೆ ಅವರ ಒಂದು ವ್ಯವಹಾರವನ್ನ ಅವ್ರು ಸಮರ್ಥವಾಗಿ ನಿಭಾಯಿಸಿಲ್ಲ ಅಂತ ಅಂದ್ರೆ ನಮಗ್ ಬರ್ಬೇಕಾದಂತಹ ದುಡ್ಡು ಬರೋದಿಲ್ಲ. ಹಾಗಾಗಿ his capacity ಅಂತ ಅಂದ್ರೇನು? that is going to denotes the ability to manage the business. And next one, capital here is going to represent the financial soundness, whether they are financially fit, whether they have all the financial resources whatever they require for carry out their business and to repay our money. ನಮ್ಮ ಒಂದು ವ್ಯವಹಾರ ಸಂಸ್ಥೆಗೆ ಅವರ ಹತ್ರ ಒಂದು ದುಡ್ಡಿದ್ದು ಅದನ್ನ ನಮಗೆ ವಾಪಸ್ ಕೊಡುವಷ್ಟು ಅವರು ಶಕ್ತರಾಗಿದ್ದಾರ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಕ್ಯಾಪಿಟಲ್ ಅಂತ ಬಂದಾಗ ಫೈನಾನ್ಷಿಯಲ್ ಸೌಂಡ್ನೆಸ್ ಅಂತ ಹೇಳ್ತೀವಿ ನಾವು. ಅವರು ಆರ್ಥಿಕವಾಗಿ ಎಷ್ಟು ಸದೃಢವಾಗಿದ್ದಾರೆ, ಅದ್ರ ಜೊತೆಗೆ ಅವ್ರ ಹತ್ರ ಎಷ್ಟು ಬಳಿ ಏನೋ ಹಣದ ಒಂದು ಏನು ಸವಲತ್ತುಗಳು ಇದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಯಾವ ಅಂಶನ ಗಮನಿಸ್ಬೇಕು? ಕೊಲೆಟ್ರಾಲ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಅವ್ರು ನಮ್ಗೆ ಸೇಫ್ಟಿಗೆ ಅಂತ ಯಾವ ಅಸೆಟ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ಇನ್ ಕೇಸ್ ಆ ಒಂದು ವ್ಯಕ್ತಿ ನಾಳೆ ಮುಂದಿನ ದಿನಗಳಲ್ಲಿ ನಮ್ಗೆ ಹಣವನ್ನ ವಾಪಸ್ ಕೊಡ್ಲಿಲ್ಲ ಅಂತ ಅಂದಾಗ ನಾವ್ ಯಾವ ರೀತಿಯಾಗಿ ಅವರು ಒಂದು ಸೇಫ್ಟಿಗೆ ಅಂತ ಹೇಳಿ ದುಡ್ಡನ್ನ ಅಥವಾ ಅದಕ್ಕೋಸ್ಕರ ಯಾವ ಅಸೆಟ್ ಅನ್ನ ನಮ್ಮ ಹತ್ರ ಅಡಮಾನ ಇಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೇಕು. ಓಕೆ, ಸೊ ದ ಕೊಲೆಟ್ರಲ್ ರಿಫರ್ಸ್ ಟು ದ ಅಸೆಟ್ ವಿಚ್ ದ ಕಸ್ಟಮರ್ ಕ್ಯಾನ್ ಆಫರ್ ಬೈ ದ ವೇ ಆಫ್ ದ ಸೆಕ್ಯೂರಿಟಿ ಫಾರ್ ದರ್ ಪೇಮೆಂಟ್ಸ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಕಂಡೀಷನ್ಸ್. ಕಂಡೀಷನ್ ರಿಫರ್ಸ್ ಟು ದ ಇಂಪ್ಯಾಕ್ಟ್ ಆಫ್ ಜನರಲ್ ಎಕನಾಮಿಕ್ ಟ್ರೆಂಡ್ಸ್ ಆನ್ ದ ಫರ್ಮ್ to the special development in certain areas of the economy that may affect the customer ability to meet his obligations. ಇಲ್ಲಿ ಕಂಡೀಷನ್ಸ್ ಅಂತ ಬಂದಾಗ ಕೆಲವೊಂದು ಸ್ಥಿತಿಗತಿಗಳನ್ನ ನಾವು ಗಮನಿಸಬೇಕಾಗತ್ತೆ. ಎಲ್ಲಿ ನಮ್ಮ ಕಸ್ಟಮರ್ ಆಪರೇಟ್ ಮಾಡ್ತಾ ಇದ್ದಾರೆ, ನಮ್ಮ ಥ್ರೂ ಮೇ ಬಿ ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಕಸ್ಟಮರ್ಸ್ ಬೇರೆ ದೇಶದಲ್ಲಿ ಇರಬಹುದು ಅಥವಾ ಬೇರೆ ರಾಜ್ಯಗಳಲ್ಲಿ ಇರಬಹುದು. ಆ ರಾಜ್ಯಗಳಲ್ಲಿ ಅಥವಾ ಆ ದೇಶಗಳಲ್ಲಿ ಅಥವಾ ಒಂದು ಏನೋ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇರುವಂತಹ ಎಕನಾಮಿಕ್ ಕಂಡೀಷನ್ಸ್ ಏನು, ಅಲ್ಲಿರುವಂತಹ ಒಂದು ಆರ್ಥಿಕ ಸ್ಥಿತಿಗತಿಗಳೇನೋ, ಅಲ್ಲಿರುವಂತಹ ಏನು ನೀತಿ ನಿಯಮಗಳೇನೋ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಈ ಎಲ್ಲಾ ರೀತಿ ನಿಯಮಗಳು, ಅಲ್ಲಿರುವಂತಹ ಆರ್ಥಿಕ ಅಂಶಗಳು, ಪರಿಸ್ಥಿತಿಗಳು, ಕಾನೂನುಗಳು ಪ್ರತಿಯೊಂದರೂ ಕೂಡ ಅಲ್ಲಿ ಇರುವಂತಹ ನಮ್ಮ ಕಸ್ಟಮರ್ ಯಾರಿದ್ದಾರೆ, ನಮ್ಮ ಗ್ರಾಹಕರ ಒಂದು ಬಿಸ್ನೆಸ್ ಮೇಲೆ ಪ್ರಭಾವವನ್ನ ಬೀರುತ್ತೆ. ಸೊ ಯಾವಾಗ ಅವ್ರ ಮೇಲೆ ಅದು ಪ್ರಭಾವವನ್ನ ಬೀರುತ್ತೆ, ಆಬ್ವಿಯಸ್ಲಿ ಏನಾಗುತ್ತೆ, ನಮ್ಮ ಒಂದು ವ್ಯವಹಾರದ ಮೇಲೂ ಪ್ರಭಾವ ಬೀರುತ್ತೆ. ಯಾಕಂದ್ರೆ ಅವ್ರು ನಾವು ಕೊಡ್ಬೇಕಾದಂತಹ ದುಡ್ಡನ್ನ ಸಮಟೈಮ್ಸ್ ಕೊಡಕ್ಕೆ ಸಾಧ್ಯ ಆಗದೇನೂ ಇರಬಹುದು. ಸೊ ಹಾಗಾಗಿ ನಾವ್ ಯಾವ ಕಸ್ಟಮರ್ಗೆ ಸಾಲ ಕೊಡ್ತಾ ಇದೀವಿ, ಅವರು ಎಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಲ್ಲಿ ನಮ್ಗೆ ಹಣವನ್ನ ಸರಿಯಾದ ಸಂದರ್ಭಕ್ಕೆ ಹಿಂದಿರುಗಿಸುವಂತಹ ಪ್ರತಿಕೂಲವಾದಂತಹ ವಾತಾವರಣ ಇದೆಯಾ ಅಥವಾ ಅಲ್ಲಿ ಯಾವುದೇ ರೀತಿಯಾದಂತಹ ಅನಾನುಕೂಲ ವಾತಾವರಣ ಇದೆಯಾ ಅನ್ನೋದನ್ನ ನಾವು ಗಮನಿಸಬೇಕು. ಸೊ ನಾವ್ ಯಾವಾಗ್ಲೂ ಕೂಡ ಕ್ರೆಡಿಟಿನ ಕೊಡೋದಕ್ಕಿಂತ ಮುಂಚೆ, ಅಂದ್ರೆ ಸಾಲವನ್ನ ಕೊಡೋದಕ್ಕಿಂತ ಮುಂಚೆ ಈ ಎಲ್ಲಾ ಅಂಶಗಳನ್ನ ಮನದಲ್ಲಿಟ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಕ್ರೆಡಿಟ್ ಪಾಲಿಸಿನ ಫ್ರೇಮ್ ಮಾಡ್ಬೇಕಾಗತ್ತೆ. ಸೊ ನಾವು ಕ್ರೆಡಿಟ್ ಪಾಲಿಸಿನ ಫ್ರೇಮ್ ಮಾಡ್ಬೇಕಂತಂದ್ರೆ ಇಷ್ಟು ಸ್ಟ್ಯಾಂಡರ್ಡ್ಸ್ ಗಳನ್ನ ಇಟ್ಕೋಬೇಕು. ಈ ಸ್ಟ್ಯಾಂಡರ್ಡ್ಸ್ ಗಳಲ್ಲಿ ಎಲ್ಲಾನು ನಾವು ಪಾಲಿಸ್ಬೇಕು ಅಂತಲ್ಲ, ಎಲ್ಲಾನು ನೆಗ್ಲೆಕ್ಟ್ ಮಾಡ್ಬೇಕು ಅಂತ ಅಲ್ಲ. ಯಾವುದನ್ನ ನಾವು ತುಂಬಾ ಮುಖ್ಯವಾಗಿ ಪರಿಗಣಿಸ್ಬೇಕು ಅಂತದನ್ನ ಅದಕ್ಕೆ ಬಹಳ ಪ್ರಾಮುಖ್ಯತೆನ ಕೊಟ್ಟು ನಾವೇನ್ ಮಾಡ್ಬೇಕಾಗತ್ತೆ, ಕ್ರೆಡಿಟ್ ಪಾಲಿಸಿನ ಫ್ರೇಮ್ ಮಾಡ್ಕೋಬೇಕಾಗತ್ತೆ. ಸೊ ನಾವ್ ಈ ರೀತಿಯಾಗಿ ಕ್ರೆಡಿಟ್ ಪಾಲಿಸಿಗಳನ್ನ ಫ್ರೇಮ್ ಮಾಡ್ಕೊಂಡಾಗ ನಮ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ನಾವು ಈ ಕ್ರೆಡಿಟ್ ಪಾಲಿಸಿಯಿಂದ ಗಮನದಲ್ಲಿ ಇಟ್ಕೊಂಡು ನಮ್ಮ ಒಂದು ಗ್ರಾಹಕರಿಗೆ ಸಾಲವನ್ನ ಕೊಡ್ಬೇಕಾ ಕೊಡಬಾರ್ದಾ ಅಂತ ಡಿಸಿಷನ್ ಗಳನ್ನ ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಡಿಸಿಷನ್ಸ್ ಗಳನ್ನ ತಗೊಂಡಾಗ ನಮ್ಮ ಆರ್ಗನೈಸೇಷನ್ಗೆ ಬೆನಿಫಿಟ್ ಆಗುತ್ತೆ. ನಮ್ಮ ಆರ್ಗನೈಸೇಷನ್ ಪಾಲಿಸೀಸ್ ತುಂಬಾ ಸ್ಟ್ರಿಕ್ಟ್ ಆಗು ಕೂಡ ಇರಬಹುದು, ತುಂಬಾ ಈವನ್ ಲಿಬರಲ್ ಆಗು ಕೂಡ ಇರಬಾರ್ದು. ತುಂಬಾ ಲಿಬರಲ್ ಆದ್ರೆ ಏನಾಗ್ತಾ ಹೋಗುತ್ತೆ, ನಮ್ಮಲ್ಲಿ ಯಾವುದೇ ತರನಾದಂತಹ ಕಂಡೀಷನ್ಸ್ ಇಲ್ಲ ಅಂತ ಅನ್ಕೊಳ್ಳಿ. ನಾವು ಕೊಟ್ಟಿರುವಂತ ಸಾಲನ ನಾವು ವಾಪಸ್ ಇಸ್ಕೊಂಡ್ ಬರ್ಲಿಕ್ಕೆ ನಮ್ಗೆ ಯಾವುದೇ ತರನಾದ ಕಂಡೀಷನ್ಸ್ ಇಲ್ಲ. ಅವಾಗ ಏನಾಗುತ್ತೆ, ನಮ್ಗೆ ಯಾವುದೇ ತರನಾದಂತಹ ಕಂಡೀಷನ್ಸ್ ಇಲ್ಲ ಅಂತ ಅಂದಾಗ
ಅವರು ನಮ್ಗೆ ಸಾಲನ ಕೊಡಬಹುದು, ಕೊಡದೇನೂ ಇರಬಹುದು, ನಾವು ಇನ್ನೂ ಒಂದಷ್ಟು ದಿನ ಅಂತ ಮುಂದೆ ಆಟ ಆಡ್ತಾ ಹೋಗ್ಬೋದು. ಇದರಿಂದ ಏನಾಗುತ್ತೆ, ನಮ್ಗೆ ಮತ್ತೆ ಲಾಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಬ್ಯಾಡ್ ಡೆಟ್ಸ್ ಗಳಾಗುವಂತ ಸಿಚುಯೇಷನ್ಸ್ ಗಳು ಅರೈಸ್ ಆಗಬಹುದು. ಅಟ್ ದಿ ಸೇಮ್ ಟೈಮ್ ನಾವು ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ವಿ ಅಂತ ಅಂದಾಗ ಕಸ್ಟಮರ್ ಏನ್ ಮಾಡ್ತಾರೆ, ಪ್ರಾಡಕ್ಟ್ಸ್ ತಗೊಳ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ಇವ್ರು ಇಷ್ಟೊಂದು ನಮಗ್ ಸ್ಟ್ರಿಕ್ಟ್ ಮಾಡ್ತಾ ಇದಾರೆ, ನಮ್ಗೆ ಏನಾದ್ರು ಮುಂದೆ ತೊಂದರೆ ಆದ್ರೆ, ನಾವು ಇವ್ರಿಗೆ ದುಡ್ಡು ಕೊಡಕ್ ಆಗಿಲ್ಲ ಅಂದ್ರೆ ಏನ್ ಮಾಡೋದಪ್ಪ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ನಮ್ಮ ಒಂದು ಪ್ರಾಡಕ್ಟ್ಸ್ ಗಳನ್ನ ತಗೊಳ್ಳೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಸೇಲ್ಸ್ ಕಮ್ಮಿ ಆಗುತ್ತೆ, ಪ್ರಾಫಿಟ್ ಕೂಡ ಕಮ್ಮಿ ಆಗುತ್ತೆ, ಅದ್ರ ಜೊತೆಗೆ ಕಂಪ್ನಿ ಗುಡ್ ವಿಲ್ ಕೂಡ ಏನಾಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಯಾವ ಒಂದು, ನಾನು ಏನೇ ಹೇಳ್ದೆ ನಿಮ್ಗೆ ಸ್ಟ್ಯಾಂಡರ್ಡ್ಸ್ ಗಳ ಬಗ್ಗೆ, 5 ಸ್ಟ್ಯಾಂಡರ್ಡ್ಸ್ ಗಳ ಬಗ್ಗೆ ಹೇಳಿದೆ, ಅಲ್ಲಿರುವಂತಹ ಒಂದು ಡಿಟರ್ಮಿನೆಂಟ್ಸ್ ಗಳ ಬಗ್ಗೆ. ಸೊ ಇದಿಷ್ಟನ್ನು ಕೂಡ ನಾವು ಅಂಶಗಳನ್ನ ಪರಿಗಣನೆಗೆ ತಗೊಂಡು ನಮ್ಮ ಒಂದು ವ್ಯವಹಾರ ಸಂಸ್ಥೆಗೆ ಯಾವುದು ಸೂಕ್ತನೋ ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಅಳವಡಿಸ್ಕೋಬೇಕಾಗತ್ತೆ. ಸೊ ಎಲ್ಲದನ್ನು ಕೂಡ ಎಲ್ಲಾ ವ್ಯವಹಾರ ಸಂಸ್ಥೆಗಳಿಗೂ ಅನ್ವಯಿಸೋದಿಲ್ಲ. ಆ ಒಂದು ನಾವೇನು ಸ್ಟ್ಯಾಂಡರ್ಡ್ಸ್ ಗಳನ್ನ ತಗೊಳ್ಳುವಂತದ್ದು, ಇಟ್ ಡಿಪೆಂಡ್ಸ್ ಆನ್ ದಿ ಆರ್ಗನೈಸೇಷನ್ ರಿಕ್ವೈರ್ಮೆಂಟ್, ವೆದರ್ ಟು ಅಡಾಪ್ಟ್ ದಟ್ ಆರ್ ನಾಟ್, ವೆದರ್ ದೇ ಕ್ಯಾನ್ ಗೋ ಫಾರ್ ದಟ್ ಆರ್ ನಾಟ್. ಸೊ ಬೇಸ್ಡ್ ಆನ್ ದಿಸ್ ದೇ ಶುಡ್ ಡಿಸೈಡ್ ವೆದರ್ ದ ಆರ್ಗನೈಸೇಷನ್ ಕ್ಯಾನ್ ಗ್ರಾಂಟ್ ದ credit to a customer or not, whether they can accept that or can reject that. All these can be framed when the organization can analyze all these 5 determinants of a credit standards very carefully. Okay, that is the first one what we discussed now, credit standards. Okay, so the next one is about the credit period. So next standard ಯಾವುದು, credit period ಅಂತ ನಾವು ಹೇಳ್ತೀವಿ. ಓಕೆನಾ. ಸೊ credit period ಅಂತ ಅಂದ್ರೆ ಏನು, it refers to the length of time the customers are allowed to pay for their purchases. That is, in a simple sense, it can be defined as the time allowed by the organization to their customers for the repayment of the amount what is required by them to repay. ಸೊ ಒಂದು ವ್ಯವಹಾರ ಸಂಸ್ಥೆ ತನ್ನ ಗ್ರಾಹಕರಿಗೆ ಆ ಸಾಲವನ್ನ ವಾಪಸ್ ಕೊಡ್ಲಿಕ್ಕೆ ಕೊಟ್ಟಿರುವಂತಹ ಸಮಯಾವಕಾಶವನ್ನ ನಾವೇನಂತ ಹೇಳ್ತೀವಿ, ಕ್ರೆಡಿಟ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಯೂಶಲಿ ದ ಆರ್ಗನೈಸೇಷನ್ ವಿಲ್ ಪ್ರೊವೈಡ್ ಮಿನಿಮಮ್ ಆಫ್ 15 days ಟು ರೀಪೇ ದಿ ಕ್ರೆಡಿಟ್ ಅಮೌಂಟ್. ಓಕೆ, ಸೊ ಒಂದು ವ್ಯವಹಾರ ಸಂಸ್ಥೆ ಮಿನಿಮಮ್ ಒಂದು 15 ದಿನ ಆದ್ರೂ ಸಮಯ ಕೊಟ್ಟೇ ಕೊಡುತ್ತೆ. 15 ದಿನದಿಂದ 60 ದಿನಗಳ ತನಕ ಅವ್ರು ಏನ್ ಮಾಡ್ತಾರೆ, ಸಮಯಾವಕಾಶವನ್ನ ಕೊಟ್ಟಿರ್ತಾರೆ. ಸೊ ಯಾವಾಗ ಒಂದು ವ್ಯವಹಾರ ಸಂಸ್ಥೆ ಯಾವುದೇ ರೀತಿಯಾಗಿ ಕ್ರೆಡಿಟ್ ಪೀರಿಯಡ್ ಕೊಡಲ್ಲ ಅಂತ ಅನ್ಕೊಳ್ಳಿ, ಸೇ ಫಾರ್ ಎಕ್ಸಾಂಪಲ್ ಅವ್ರು ಏನು ಟೈಮ್ ಪೀರಿಯಡ್ ಬಗ್ಗೆ ಹೇಳೇ ಇಲ್ಲ ಅಂತಂದಾಗ ಆಬ್ವಿಯಸ್ಲಿ ಅದು ಏನಾಗಿರುತ್ತೆ, ಕ್ರೆಡಿಟ್ ಪೀರಿಯಡ್ 0 ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದ ಫರ್ಮ್ ಇಸ್ ಅಲೋಯಿಂಗ್ 15 days ಅಂತ ಅನ್ಕೊಳ್ಳೋಣ, 15 ದಿನ ಸಮಯಾವಕಾಶ ಕೊಡ್ತಿದೆ. ಸೊ ಅದನ್ನ ನಾವಲ್ಲಿ ಯಾವುದೇ ರೀತಿಯಾದಂತಹ ಡಿಸ್ಕೌಂಟ್ ಇರಲ್ಲ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸಾರಿ. ಸೊ ಯಾವುದೇ ರೀತಿಯಾದಂತಹ ಡಿಸ್ಕೌಂಟ್ ಇರೋದಿಲ್ಲ. ಸೊ ನಾವು ಅದನ್ನ ಕ್ರೆಡಿಟ್ ಟರ್ಮ್ಸ್ ಅಲ್ಲಿ ಯಾವ ರೀತಿಯಾಗಿ ಸ್ಟೇಟ್ ಮಾಡ್ತೀವಿ, 15 ದಿನ ಸಮಯಾವಕಾಶ ಕೊಟ್ಟಿದೀವಿ, ಯಾವುದೇ ಡಿಸ್ಕೌಂಟ್ ಅನ್ನ ಕೊಟ್ಟಿಲ್ಲ. ಸೊ 15 ದಿನ ಸಮಯಾವಕಾಶ ಕೊಟ್ಟಿದೀವಿ ಅನ್ನೋದನ್ನ ಯಾವ ರೀತಿಯಾಗಿ ಮೆನ್ಷನ್ ಮಾಡ್ತೀವಿ ಅಂದ್ರೆ ನೆಟ್ 15 ಅಂತ ಮೆನ್ಷನ್ ಮಾಡ್ತೀವಿ. ಎಲ್ಲಿ ಇದನ್ನ ನಾವು ಮೆನ್ಷನ್ ಮಾಡಬೇಕು, ಕ್ರೆಡಿಟ್ ಟರ್ಮ್ಸ್ ಅಂತ ಹೇಳ್ತೀವಲ್ಲ, ಟರ್ಮ್ಸ್ ಅಂಡ್ ಕಂಡೀಷನ್, ಷರತ್ತುಗಳು, ನೀತಿ ಮತ್ತು ಷರತ್ತುಗಳೆಲ್ಲ ಇರುತ್ತಲ್ಲ, ಸೊ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಇದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ದಟ್ ಇಸ್ ದಿ ಒನ್ ಪಾಯಿಂಟ್. ಅಂಡ್ ಅನದರ್ ಪಾಯಿಂಟ್ ಐ ಜಸ್ಟ್ ವಾಂಟೆಡ್ ಟು ಆಡ್ ಅಪ್ ಹಿಯರ್ ಇಸ್, when the organization is going to provide the ಡಿಸ್ಕೌಂಟ್ ಕೊಟ್ಟಿರ್ತಾರೆ, ಅವಾಗ ಅದನ್ನ ಯಾವ ರೀತಿ ಮೆನ್ಷನ್ ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಆರ್ಗನೈಸೇಷನ್ ಇವಾಗ 1.5% ಡಿಸ್ಕೌಂಟ್ ಅನ್ನ ಕೊಡ್ಬೇಕು ಅಂತ ಅನ್ಕೊಂಡಿರುತ್ತೆ. ಅದನ್ನ ಅವರು ಕ್ರೆಡಿಟ್ ಟರ್ಮ್ಸ್ ಅಲ್ಲಿ ಯಾವ ರೀತಿ ಮೆನ್ಷನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ನೋಡಿ 1.5 ಡಿವೈಡೆಡ್ ಬೈ 15 ನೆಟ್ 45 ಅಂತ ಇದೆ. ಇದನ್ನ ಕ್ರೆಡಿಟ್ ಟರ್ಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ 1.5 ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, 1.5 ಅನ್ನುವಂಥದ್ದು ಡಿಸ್ಕೌಂಟ್. ಓಕೆ, ಏನ್ ಡಿಸ್ಕೌಂಟ್ ಇದು, ಕ್ಯಾಶ್ ಡಿಸ್ಕೌಂಟ್. ಅಂದ್ರೆ ಕಸ್ಟಮರು ಬೇಗ ಪೇಮೆಂಟ್ ಅನ್ನ ಮಾಡಿದ್ರೆ ಅವ್ರಿಗೆ ನಾವು ಕ್ಯಾಶ್ ಡಿಸ್ಕೌಂಟ್ ಅನ್ನ ಕೊಡ್ತೀವಿ. ಬೇಗ ಅಂದ್ರೆ ಎಷ್ಟು ದಿನ ಸಂಸ್ಥೆ ಹೇಳಿರುತ್ತೆ ಅಷ್ಟು ದಿನದ ಒಳಗಡೆ ಪೇಮೆಂಟ್ ಅನ್ನ ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ, ಕ್ಯಾಶ್ ಡಿಸ್ಕೌಂಟ್ ಸಿಗುತ್ತೆ. ಎಷ್ಟು ದಿನ ಅಂತ ಹೇಳಿದೆ ಇಲ್ಲಿ ಅಂದ್ರೆ 1.5 ಡಿವೈಡ್ ಬೈ 15 ಅಂತ ಅಂದ್ರೆ 15 ದಿನಗಳ ಒಳಗಡೆ ಸಂಸ್ಥೆ ಏನ್ ಮಾಡಬಹುದು, ಆ ಸಂಸ್ಥೆಗೆ ಆ ಗ್ರಾಹಕರು ದುಡ್ಡನ್ನ ಕೊಟ್ರೆ ಅವ್ರಿಗೆ 1.5% ಡಿಸ್ಕೌಂಟ್ ಸಿಗುತ್ತೆ. ಓಕೆನಾ. ನೆಟ್ 45 ಇಂಪ್ಲೈಸ್ ಅವ್ರಿಗೆ ಏನಾಗಿದೆ, ಪೇಮೆಂಟ್ ಟೈಮ್ ಪೀರಿಯಡ್, ಓವರ್ ಆಲ್ ಟೈಮ್ ಪೀರಿಯಡ್ ಎಷ್ಟಿದೆ ಪೇಮೆಂಟ್ ಮಾಡ್ಲಿಕ್ಕೆ, 45 ದಿನ ಇದೆ. ಆ 45 ದಿನದಲ್ಲಿ 15 ದಿನಗಳ ಒಳಗಡೆ ಅವ್ರು ಪೇಮೆಂಟ್ ಅನ್ನ ಮಾಡಿದ್ರೆ 1.5% ಅಷ್ಟು ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ. ಇನ್ ಕೇಸ್ ಅವ್ರು ಪೇಮೆಂಟ್ ಮಾಡಕ್ ಆಗ್ಲಿಲ್ಲ 15 ದಿನಗಳ ಒಳಗಡೆ ಅಂದ್ರೆ ಅವ್ರು 45 ದಿನ ಟೈಮ್ ತಗೋಬಹುದು, ಆದ್ರೆ ಅವಾಗ ಯಾವುದೇ ರೀತಿಯಾದಂತಹ ಡಿಸ್ಕೌಂಟ್ ಇರೋದಿಲ್ಲ. ಸೊ ಈ ರೀತಿಯಾಗಿ ಅವ್ರು ಏನ್ ಮಾಡಬಹುದು, ಟರ್ಮ್ಸ್ ಆಫ್ ಕ್ರೆಡಿಟ್ ಅಲ್ಲಿ ಇದನ್ನ ಅವರು ಮೆನ್ಷನ್ ಮಾಡಬಹುದು. ಸೊ ದಿಸ್ ಇಸ್ ವಿತ್ ರಿಗಾರ್ಡೆಡ್ ಟು ಕ್ರೆಡಿಟ್ ಪೀರಿಯಡ್. ಓಕೆ, ನೆಕ್ಸ್ಟ್ ಒನ್ ಇಸ್
ಕ್ಯಾಶ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಸೊ ಕ್ಯಾಶ್ ಡಿಸ್ಕೌಂಟ್ ಅಂತ ಬಂದಾಗ ಯಾಕೆ ಡಿಸ್ಕೌಂಟ್ ಅನ್ನ ಕೊಡಬೇಕು ಆರ್ಗನೈಸೇಷನ್? ಮೇನ್ಲಿ ಫಾರ್ ದಿ ಪರ್ಪಸ್ ಆಫ್ motivating or like for encouraging the customers to make the due payment as early as possible. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಕಸ್ಟಮರ್ಸು ದುಡ್ಡನ್ನ ಆರ್ಗನೈಸೇಷನ್ ಕೊಡಬೇಕು ಅನ್ನೋದಕ್ಕೋಸ್ಕರ ಆರ್ಗನೈಸೇಷನ್ಸ್ ಏನ್ ಮಾಡುತ್ತೆ, ಕ್ಯಾಶ್ ಡಿಸ್ಕೌಂಟ್ ಅನ್ನ ಆಫರ್ ಮಾಡುತ್ತೆ. ಓಕೆ, ಸೊ ಫರ್ಮ್ಸ್ ಜನರಲಿ ಆಫರ್ ದ ಕ್ಯಾಶ್ ಡಿಸ್ಕೌಂಟ್ ಟು ಇಂಡ್ಯೂಸ್ ದ ಕಸ್ಟಮರ್ಸ್ ಟು ಮೇಕ್ ದ ಪ್ರಾಂಪ್ಟ್ ಪೇಮೆಂಟ್ಸ್. ಪ್ರಾಮಾಣಿಕವಾಗಿ ಸಮಯಾವಕಾಶದ ಒಳಗಡೆ ಸಾಧ್ಯವಾದಷ್ಟು ಬೇಗ ಪೇಮೆಂಟ್ಸ್ ಅನ್ನ ಮಾಡೋದಕ್ಕೋಸ್ಕರ ಆರ್ಗನೈಸೇಷನ್ಸ್ ಏನ್ ಮಾಡುತ್ತೆ, ಕ್ಯಾಶ್ ಡಿಸ್ಕೌಂಟ್ಸ್ ಅನ್ನ ಕೊಡುತ್ತೆ. ಯಾರಿಗೆ ಕೊಡುತ್ತೆ? ತನ್ನ ಗ್ರಾಹಕರಿಗೆ. ಓಕೆನಾ? ಸೊ ಅವರು ಎಷ್ಟು ಡಿಸ್ಕೌಂಟ್ ಅನ್ನ ಕೊಡಬೇಕು ಅಥವಾ ಎಷ್ಟು ರಿಯಾಯಿತಿನ ಕೊಡಬೇಕು ಮತ್ತೆ ಎಷ್ಟು ಸಮಯ ಅವಕಾಶಕ್ಕೆ ಕೊಡಬೇಕು ಅನ್ನುವಂಥದ್ದು ಅವರ ಒಂದು ಕ್ರೆಡಿಟ್ ಟರ್ಮ್ಸ್ ಅಲ್ಲಿ ಅವ್ರು ಏನ್ ಮಾಡಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ನಾವು ಪ್ರೀವಿಯಸ್ ಎಕ್ಸಾಂಪಲ್ ತರದೇ ತಗೊಳ್ಳೋದಾದ್ರೆ ಇಲ್ಲಿ ನೋಡಿ, ಕ್ರೆಡಿಟ್ ಟರ್ಮ್ಸ್ ಅಲ್ಲಿ ಏನ್ ಹೇಳಿದ್ದಾರೆ, ಕ್ರೆಡಿಟ್ ಟರ್ಮ್ಸ್ ಆಫ್ 2/10 ನೆಟ್ 30 ಅಂತ ಹೇಳ್ತಾರೆ. ಏನರ್ಥ ಹೀಗಾದ್ರೆ? ನೆಟ್ 30 ಅಂದ್ರೆ ಏನು? ಅವ್ರಿಗೆ ಪೂರ್ತಿ ಸಾಲವನ್ನ ಕೊಡ್ಲಿಕ್ಕೆ ಸಮಯಾವಕಾಶ ಎಷ್ಟಿದೆ? 30 ದಿನಗಳ ಸಮಯಾವಕಾಶ ಇದೆ. ಆದ್ರೆ ಅಲ್ಲಿ ಅವ್ರು ಕಂಡೀಷನ್ ಅನ್ನ ಹೇಳ್ತಾ ಇದ್ದಾರೆ, ಅದ್ರ ಜೊತೆಗೆ ಅವ್ರು ಏನ್ ಮಾಡ್ತಿದ್ದಾರೆ, ಡಿಸ್ಕೌಂಟ್ ಸಹ ಕೊಡ್ತಾ ಇದ್ದಾರೆ. ಡಿಸ್ಕೌಂಟ್ ಬಗ್ಗೆ ಏನ್ ಹೇಳ್ತಾರೆ? 2/10 ಅಂದ್ರೆ 2 ಅಂದ್ರೆ ಏನು? 2% ಡಿಸ್ಕೌಂಟ್ ಅಂತ ಅರ್ಥ. ಓಕೆನಾ? ಸೊ 10 ಅನ್ನೋದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅಂದ್ರೆ ಅವರು 10 ದಿನಗಳ ಒಳಗಾಗಿ ಏನಾದ್ರೂ ಪೇಮೆಂಟ್ ಅನ್ನ ಮಾಡಿದ್ರೆ ಅವ್ರಿಗೆ ಒಟ್ಟು ಸಮಯಾವಕಾಶ ಎಷ್ಟಿದೆ? 30 ದಿನಗಳ ಸಮಯಾವಕಾಶ ಇದೆ. ಆದ್ರೆ ಸಂಸ್ಥೆ ಏನ್ ಹೇಳುತ್ತೆ, ನೀವು ಏನಾದ್ರೂ 10 ದಿನಗಳ ಒಳಗಾಗಿ ಪೇಮೆಂಟ್ ಅನ್ನ ಮಾಡಿದ್ರೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ 2% ಕ್ಯಾಶ್ ಡಿಸ್ಕೌಂಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ ಕೇಸ್ ಅವ್ರು 10 ದಿನ ಒಳಗಡೆ ಪೇಮೆಂಟ್ ಅನ್ನ ಮಾಡಿಲ್ಲ ಅಂತ ಅಂದ್ರೆ ಅವ್ರು ಏನ್ ಮಾಡಬಹುದು, ಮತ್ತೆ 30 ದಿನಗಳ ಅವ್ರಿಗೆ ಏನ್ ಪೂರ್ತಿ ಸಮಯಾವಕಾಶ ಇದೆ ಆ ಸಮಯಾವಕಾಶನ ಬಳಸ್ಕೊಂಡು ಅವ್ರು ಪೇಮೆಂಟ್ ಅನ್ನ ಮಾಡಬಹುದು. ಬಟ್ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಕ್ಯಾಶ್ ಡಿಸ್ಕೌಂಟ್ ಇರೋದಿಲ್ಲ. ದೇ ಹ್ಯಾವ್ ಟು ಗೋ ಫಾರ್ ದಿ ಫುಲ್ ಪೇಮೆಂಟ್. This is about the cash discount. Hope you understood this concept. We'll further continue collection efforts. So ನಾನು ನಿಮ್ಗೆ ಹೇಳಿದೆ, ಈಗ ಏನ್ ಮಾಡಿದ್ವಿ ನಾವು ಇಲ್ಲಿ ತನಕ ಕ್ರೆಡಿಟ್ ಸ್ಟ್ಯಾಂಡರ್ಡ್ ಗಳನ್ನ ಫಿಕ್ಸ್ ಮಾಡಿದ್ವಿ. ಹೌದಾ? ಕ್ರೆಡಿಟ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾವ್ ಏನೇನ ಫಿಕ್ಸ್ ಮಾಡ್ಕೊಂಡ್ವಿ, ನಾವಿಲ್ಲಿ ಒಬ್ಬ ಕ್ಯಾರೆಕ್ಟರ್, ಅವ್ನು ಯಾವ ರೀತಿಯಾಗಿ ನಮ್ಮ ಕಸ್ಟಮರ್ ಹೇಗಿರ್ಬೇಕು, ಅವ್ನ ಫೈನಾನ್ಷಿಯಲ್ ಪೊಸಿಷನ್ ಹೇಗಿರ್ಬೇಕು, ಅವ್ನ ಕೆಪಾಸಿಟಿ ಏನು, ಮತ್ತೆ ಅವ್ನು ನಮ್ಗೆ ಏನ್ ಸೆಕ್ಯೂರಿಟಿ ಕೊಡ್ತಾ ಇದ್ದಾನೆ, ಅವ್ನ ಎಕನಾಮಿಕ್ ಕಂಡೀಷನ್ಸ್ ಎಲ್ಲಾನು ನೋಡ್ಕೊಂಡ್ವಿ. ಹೌದಾ? ಇದನ್ನೆಲ್ಲ ಇಟ್ಕೊಂಡು ನಾವು ಇವಾಗ ಒಂದಷ್ಟು ಸ್ಟ್ಯಾಂಡರ್ಡ್ಸ್ ಗಳನ್ನ ಮಾಡ್ಕೊಂಡಿದೀವಿ. ಈ ಸ್ಟ್ಯಾಂಡರ್ಡ್ಸ್ ಗಳನ್ನ ಇಟ್ಕೊಂಡು ನಾವ್ ಏನ್ ಮಾಡ್ತಾ ಇದೀವಿ, ಫರ್ದರ್ ಅವ್ನಿಗೊಂದಷ್ಟು ಟೈಮ್ ಪೀರಿಯಡ್ ಅನ್ನ ಕೊಡ್ತೀವಿ. ಹೌದಾ? ನೋಡಪ್ಪ, ನೀನ್ ಇಷ್ಟೊಂದೊಳಗೆ ನನಗೆ ದುಡ್ಡನ್ನ ಕೊಟ್ಬಿಡು ಅಂತ ಹೇಳ್ತೀವಿ. ಅದು ಕೊಡೋದ್ರ ಜೊತೆಗೆ ನಾವು ಅವ್ನಿಗೆ ಏನ್ ಮಾಡ್ತಾ ಇದೀವಿ, ಡಿಸ್ಕೌಂಟ್ ಸಹ ಕೊಡ್ತಾ ಇದೀವಿ. ಹೌದಾ? ಡಿಸ್ಕೌಂಟ್ ಹೇಗೆ ಕೊಡ್ತಾ ಇದೀವಿ, ನೀನು ನಮ್ಗೆ ಕೊಡೋದಕ್ಕಿಂತ ಮುಂಚೆನ ಸ್ವಲ್ಪ ಬೇಗ ಕೊಟ್ಬಿಡು, ನಾವು ನಿಮ್ಗೆ ಕೆಲವೊಂದಷ್ಟು ಡಿಸ್ಕೌಂಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಇಷ್ಟ ಆದ್ಮೇಲೂ ಕೂಡ ಕೆಲವೊಂದ್ಸಲ ಏನಾಗುತ್ತೆ, ಕಸ್ಟಮರ್ಸ್ ರೀಪೇಮೆಂಟ್ ಅನ್ನ ಮಾಡೋದಿಲ್ಲ. ಸೊ ಆರ್ಗನೈಸೇಷನ್ ಏನ್ ಮಾಡ್ಬೇಕು, ಅದಕ್ಕೋಸ್ಕರ ಆ ಕಲೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದಷ್ಟು ಎಫರ್ಟ್ಸ್ ಅನ್ನ ಹಾಕ್ಬೇಕಾಗತ್ತೆ. ಸೊ ಆ ಎಫರ್ಟ್ಸ್ ಅನ್ನ ನಾವೇನಂತ ಹೇಳ್ತೀವಿ, ಕಲೆಕ್ಷನ್ ಎಫರ್ಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ಕಲೆಕ್ಷನ್ ಎಫರ್ಟ್ಸ್ ಅಲ್ಲಿ ಏನ್ ಮಾಡ್ತಾರೆ, ಇಟ್ಸ್ ಜಸ್ಟ್ ಅ ಪ್ರೋಗ್ರಾಮ್ ಆಫ್ ದಿ ಫರ್ಮ್. ವಾಟ್ ದೇ ವಿಲ್ ಡೂ ಹಿಯರ್, ದೇ ಜಸ್ಟ್ ವಾಂಟೆಡ್ ಟು ಕಲೆಕ್ಟ್ ದ ಪೇಮೆಂಟ್ಸ್ ಇನ್ ಟೈಮ್. ಅವ್ರು ಏನ್ ಮಾಡ್ತಾರೆ, ಸಾಧ್ಯವಾದಷ್ಟು ಮಟ್ಟಿಗೆ ಇನ್ ಟೈಮ್ ಅಲ್ಲಿ ಪೇಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಹೋಗ್ತಾರೆ. ಸೊ ಈ ಕಲೆಕ್ಷನ್ ಎಫರ್ಟ್ಸ್ ಅಲ್ಲಿ ಯಾವ್ಯಾವ ಪ್ರೊಸೀಜರ್ ಅನ್ನು ಆರ್ಗನೈಸೇಷನ್ಸ್ ಫಾಲೋ ಮಾಡಬಹುದು, ಯಾವ್ಯಾವ ಒಂದು ಇನಿಷಿಯೇಟಿವ್ಸ್ ಅನ್ನ ತಗೋಬಹುದು ಅಂತ ಅಂದ್ರೆ, ಫಸ್ಟ್ಲಿ ದೇ ಹ್ಯಾವ್ ಟು ಮಾನಿಟರ್ ದ ಸ್ಟೇಟ್ ಆಫ್ ರಿಸಿವಬಲ್ಸ್. ಸ್ಟೇಟ್ ಆಫ್ ರಿಸಿವಬಲ್ಸ್ ಅಂದ್ರೆ ಅವ್ರಿಗೆ ಬರಬೇಕಾಗಿರುವಂತಹ ಹಣಕಾಸಿನ ಸ್ಥಿತಿಗತಿಗಳು ಹೇಗಿದೆ. ವೆದರ್ ದ ಕಸ್ಟಮರ್ ಇಸ್ ವಿಲ್ಲಿಂಗ್ ಟು ಪೇ, ವಾಟ್ ಇಸ್ ದಿಸ್ ಪೊಸಿಷನ್ ದಟ್ ಇಸ್ ಗೋಯಿಂಗ್ ಟು ಬಿ ಅನಲೈಸ್ ವೆರಿ ಕೇರ್ಫುಲಿ. ನೀವು ನಿಮ್ಮ ಕಸ್ಟಮರ್ಗೆ ಕೊಟ್ಬಿಟ್ಟಿದ್ರ ಕ್ರೆಡಿಟ್, ಕೊಟ್ಬಿಟ್ಟು ನೀನ್ ತಗೊಂಡು ಎಲ್ಲೋ ಹೋಗಪ್ಪ, ನಾನು ನಿನ್ ಕಡೆ ತಿರುಗೂ ನೋಡಲ್ಲ ಅಂತಂದ್ರೆ ಅವ್ನು ಮತ್ತೆಲ್ಲೋ ಹೋಗ್ತಾನೆ. ಬಟ್ ನಿಮ್ ಸಂಸ್ಥೆಗೆ ದುಡ್ಡು ಬರ್ಬೇಕು. ಹೌದಾ? ಸೊ ನೀವೇನ್ ಮಾಡ್ಬೇಕು, ಇನ್ ಟೈಮ್ ಅವನ್ನ ಮಾನಿಟರ್ ಮಾಡ್ತಾ ಇರ್ಬೇಕು. ಅವ್ನು ಯಾವ ರೀತಿಯಾಗಿ ಸಿಚುವೇಶನ್ ಇದೆ, ನಿಮ್ಮ ಆರ್ಗನೈಸೇಷನ್ ಇದೆ, ನೀವು ಎಷ್ಟು ಸಾಲ ಕೊಟ್ಟಿದ್ದೀರಾ, ಎಷ್ಟು ಬಂದಿದೆ, ಯಾವ್ದು ಬಂದಿಲ್ಲ ಅಂದ್ರೆ ರೀಸನ್ಸ್ ಏನು, ಯಾವುದು ಬರಬಹುದು, ಬರ್ಬೇಕಾಗಿರುವಂತದನ್ನ ಸಾಧ್ಯವಾದಷ್ಟು ಬೇಗ ಹೇಗ್ ತರಿಸ್ಕೊಳ್ಳುವಂಥದ್ದು, ನಮಗ್ ಬರ್ಬೇಕಾಗಿರುವಂತ ಹಣ, ಇದೆಲ್ಲದ್ರ ಬಗ್ಗೆ ಗಮನನ ಹರಿಸ್ತಾ ಹೋಗ್ಬೇಕಾಗತ್ತೆ. ಓಕೆನಾ? ಸೊ ದಟ್ ಈಸ್ ಅಬೌಟ್ ದಿ ಫಸ್ಟ್ ಒನ್, ಮಾನಿಟರಿಂಗ್ ದಿ ಸ್ಟೇಟ್ ಆಫ್ ರಿಸಿವಬಲ್ಸ್. ಅಂಡ್ ಆಫ್ಟರ್ ದಟ್ ದ ಆರ್ಗನೈಸೇಷನ್ ಫಾರ್ ಕಲೆಕ್ಟಿಂಗ್ ದ ರಿಸಿವಬಲ್ಸ್ as soon as possible, they can dispatch the letters to their customers whose due date is approaching.
ಈಗ ಯಾವುದೋ ಒಬ್ಬ ಕಸ್ಟಮರ್ ಅಂತ ಅನ್ಕೊಳ್ಳೋಣ. ಓಕೆ, ನೀವು ಅವನಿಗೆ 15 ದಿನಗಳ ಸಮಯಾವಕಾಶವನ್ನ ಕೊಟ್ಟಿದ್ದೀರಾ. ಈ 15 ದಿನಗಳ ಒಳಗಾಗಿ ನಿಮ್ಮ ಒಬ್ಬ ಗ್ರಾಹಕ ನಿಮ್ಗೆ ಹಣವನ್ನ ತಲುಪಿಸ್ತೀನಿ ಅಂತ ಹೇಳಿದಾನೆ. ಸೊ ಡ್ಯೂ ಡೇಟ್ ಅವನಿಗೆ 15 ದಿನ ಇದೆ. ಸೊ 10 ದಿನ ಆದ್ಮೇಲೆ ನೀವೇನ್ ಮಾಡಬಹುದು, ಅವನಿಗೆ ಒಂದು ಲೆಟರ್ ಅನ್ನ ಕಳಿಸಬಹುದು. ಅಂದ್ರೆ ಇಟ್ಸ್ ಅ ಜಸ್ಟ್ ರಿಮೈಂಡರ್. ಓಕೆ, ಇಟ್ಸ್ ಅ ಜಸ್ಟ್ ಅ ಜನರಲ್ ರಿಮೈಂಡರ್ ಟು ಯುವರ್ ಕಸ್ಟಮರ್ ರಿಗಾರ್ಡಿಂಗ್ ದ ಪೇಮೆಂಟ್. ಸರ್, ವಿ ಹ್ಯಾವ್ you approach the near date for the payment. Kindly do the organization can request, or even sometimes they can just insist them. Okay, you can make the payment as early as possible. Like this, the organization can ಗೋ ಥ್ರೂ ದ ಥಿಂಗ್ಸ್. ಓಕೆ, ಸೊ ಅವ್ರು ಏನು ಮಾಡ್ಬೋದು, ಒಂದು ಲೆಟರ್ ಅನ್ನ ಕಳಿಸಿ ಕಸ್ಟಮರ್ಸ್ಗೆ ಹೇಳ್ಬೋದು, ಸರ್ ನೀವು ಈ ರೀತಿಯಾಗಿ ಪರ್ಚೇಸ್ ಮಾಡಿದ್ದೀರಾ, ಇಷ್ಟು ಟೈಮ್ ಪೀರಿಯಡ್ ಒಳಗಡೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ 10 ದಿನ ಆಗಿದೆ, ಸೊ ಇನ್ನು 5 ದಿನದಲ್ಲಿ ನೀವು ನಿಮ್ಮ ಒಂದು ಪೇಮೆಂಟ್ಸ್ ಅನ್ನ ಮಾಡಿ ಅಂತ ಅವ್ರಿಗೆ ನೆನಪಿಸ್ತಾ ಇದೀವಿ ಅಂತ ಹೇಳಬಹುದು. ಓಕೆ, ಸೊ ದಟ್ ಇಸ್ ದಿ ಅನದರ್ ಎಫರ್ಟ್ ದ ಆರ್ಗನೈಸೇಷನ್ ಕ್ಯಾನ್ ಪುಟ್ ಫಾರ್ ಕಲೆಕ್ಟಿಂಗ್ ದ ಮನಿ. ಅಂಡ್ ಅನದರ್, ನಾಟ್ ಓನ್ಲಿ ಥ್ರೂ ದ ಲೆಟರ್ಸ್, ನೌ ಇಟ್ಸ್ ಅ ಡಿಜಿಟಲ್ era, right? So nobody is going to use the letters and all much. So the organization can go for the digital electronic medias, whatever we have, like email, telephones, and even the mobile phones too. So by using all the digital things, we can approaching, or we can advise our customers to make the payment within the due date. Just it's all about a reminder. Okay, it's not an order. Okay, you can't order your customers to repay the amount within the due date. ನೀವು ಅವ್ರಿಗೆ ಆರ್ಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇನ್ ಮಾಡ್ಬೋದು, ಅವ್ರಿಗೆ ರಿಮೈಂಡ್ ಮಾಡ್ತಾ ಹೋಗ್ಬೋದು, ಈ ಟೈಮ್ ಪೀರಿಯಡ್ ಒಳಗಡೆ ಪೇಮೆಂಟ್ ಮಾಡಿ ಅಂತ ನೀವು ರಿಮೈಂಡ್ ಮಾಡ್ತಾ ಇರ್ತೀರಾ. ಓಕೆ, ಸೊ ದಟ್ ಈಸ್ ಅಬೌಟ್ ಅನದರ್ ಒನ್. ಅಂಡ್ ನೆಕ್ಸ್ಟ್ ಒನ್, ಯು ಕ್ಯಾನ್ ಗೋ ಫಾರ್ ದ legal actions when your customer is failed to repay after his due date. ನೀವು ಅವ್ರಿಗೆ ಒಂದು ಡ್ಯೂ ಡೇಟ್ ಆದ್ಮೇಲೂ ಕೂಡ ಅವ್ರು ದುಡ್ಡನ್ನ ಕೊಟ್ಟಿಲ್ಲ ಅಂತ ಅಂದಾಗ ನೀವೇನ್ ಮಾಡಬಹುದು, ನಿಮ್ಮ ಕಸ್ಟಮರ್ಗೆ ಹೇಳಬಹುದು, ಈ ರೀತಿಯಾಗಿ ನೀವು ಪೇಮೆಂಟ್ ಅನ್ನ ಮಾಡಿಲ್ಲ ಅಂತ ಹೇಳಿ. ಸೊ ಅವಾಗ ನೀವೇನ್ ಮಾಡ್ತೀರಾ, ಯು ಫಸ್ಟ್ ಯು ಆರ್ ನಾಟ್ ಗೋಯಿಂಗ್ ಟು ಟೇಕ್ ಅಪ್ ಎನಿ ಆಕ್ಷನ್ ಇಮಿಡಿಯೇಟ್ಲಿ. ಓಕೆ, ಸೊ 15ನೇ ತಾರೀಕು ಒಳಗಡೆ ನಿಮ್ಮ ಕಸ್ಟಮರ್ ದುಡ್ಡನ್ನ ಕೊಡ್ಬೇಕಿತ್ತು, 15ನೇ ತಾರೀಕು ಕೊಟ್ಟಿಲ್ಲ, 16ನೇ ತಾರೀಕು ಬೆಳಗ್ಗೆ ನೀವು ಅವ್ರಿಗೆ ನೋಟಿಸ್ ಅನ್ನ ಕಳಿಸೋದಕ್ಕಿಂತ ಮುಂಚೆ ನೀವು ಅವ್ರಿಗೆ ಇರುವಂತ ಕಾನ್ಸಿಕ್ವೆನ್ಸಸ್ ನ ಹೇಳೋದ್ರ ಮೂಲಕ ಲೀಗಲ್ ಆಕ್ಷನ್ಸ್ ಏನೇನು ಆಗುತ್ತೆ ಅಂತ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಓಕೆನಾ, ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದಕ್ಕಿಂತ ಮುಂಚೆ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ಬಿಟ್ ಬೆಟರ್. ಓಕೆ, ಸೊ ಹಿಯರ್ ದೇ ಕ್ಯಾನ್ threat of legal action to the overdue accounts. You can go for threatening your customer with regard to legal action for their overdue. ಅವ್ರು ಕೊಟ್ಟಿರುವಂತ ಹಣವನ್ನ, ಅಂದ್ರೆ ನಾವು ಅವ್ರು ಕೊಟ್ಟಿರುವಂತ ಹಣವನ್ನ ಸರಿಯಾದ ಟೈಮ್ ಪೀರಿಯಡ್ ಕೊಟ್ಟಿಲ್ಲ ಅಂತ ಅಂದಾಗ ನಾವೇನ್ ಮಾಡಬಹುದು, ಇಲ್ಲಿ ಅವ್ರಿಗೆ ಲೀಗಲ್ ಆಕ್ಷನ್ಸ್ ಏನೇನಿದೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬಹುದು, ಅಥವಾ ಬೆದರಿಕೆಗಳನ್ನು ಕೂಡ ನಾವು ಹಾಕ್ಬಹುದು. ಯಾಕಂದ್ರೆ ನಮಗೆ ಬರ್ಬೇಕಾದಂತ ಹಣ ಬಂದಿಲ್ಲ, ಅದಕ್ಕೋಸ್ಕರ. ಓಕೆನಾ, ಸೊ ಲೀಗಲ್ ಆಕ್ಷನ್, ಬೆದರಿಕೆ ಯಾವುದು ಅಂತ ಅಂದ್ರೆ ನಾವು ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ. ಆ ಮನವರಿಕೆ ಮಾಡ್ಕೊಟ್ ಮೇಲೂ ಅವ್ರು ನಿಮ್ಗೆ ದುಡ್ಡನ್ನ ಕೊಟ್ಟಿಲ್ಲ ಅಂದಾಗ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಗೋ ಫಾರ್ ದಿ ಲೀಗಲ್ ಆಕ್ಷನ್ಸ್ ಅಗೇನ್ಸ್ಟ್ ದ ಓವರ್ ಡ್ಯೂ ಅಕೌಂಟ್ಸ್. ಅವ್ರು ಯಾವ್ದನ್ನ ಕೊಟ್ಟಿಲ್ಲ ಅದಕ್ಕೆ ನೀವೇನ್ ಮಾಡ್ಬೋದು, ಲೀಗಲ್ ಆಕ್ಷನ್ಸ್ ಅನ್ನ ತಗೋಬಹುದು. ಸೊ ಇಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವೇನ್ ಮಾಡ್ಬೇಕು, ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಕ್ರೆಡಿಟ್ ಪಾಲಿಸೀಸ್ ಅನ್ನ ಫ್ರೇಮ್ ಮಾಡ್ಬೇಕು. ಅಂದ್ರೆ ಒಂದು ಕ್ರೆಡಿಟ್ ಪಾಲಿಸಿನ ಫ್ರೇಮ್ ಮಾಡುವಾಗ ನಿಮ್ಮ ಆರ್ಗನೈಸೇಷನ್ ನೀವು ಏನೇನನ್ನ ಕನ್ಸಿಡರ್ ಮಾಡಬೇಕು ಅಂತ ಅಂದ್ರೆ ಕ್ರೆಡಿಟ್ ಸ್ಟ್ಯಾಂಡರ್ಡ್ಸ್, ನಿಮ್ಮ ಕಸ್ಟಮರ್ ಬಗ್ಗೆ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಇಟ್ಕೋಬೇಕಾಗಿರುವಂತಹ ಸ್ಟ್ಯಾಂಡರ್ಡ್ಸ್ ಗಳೇನು, ಆ ಸ್ಟ್ಯಾಂಡರ್ಡ್ಸ್ ಗಳನ್ನ ನಿಮ್ಮ ಕಸ್ಟಮರ್ ಫುಲ್ಫಿಲ್ ಮಾಡಿದಾಗ ಮಾತ್ರ ನೀವೇನ್ ಮಾಡಬಹುದು, ಅವ್ರಿಗೆ ಕ್ರೆಡಿಟ್ ಅನ್ನ ಕೊಡಬಹುದು. ಅದರ್ವೈಸ್ ನೀವು ಅವ್ರನ್ನ ಅವಾಯ್ಡ್ ಮಾಡಬಹುದು. ಅದಾದ್ಮೇಲೆ ನೀವು ಅವ್ರಿಗೆ ಎಷ್ಟು ಟೈಮ್ ಪೀರಿಯಡ್ ಅನ್ನ ಕೊಡ್ತಾ ಇದ್ದೀರಾ ರೀಪೇ ಮಾಡ್ಲಿಕ್ಕೆ ಅಂತ ಹೇಳಿ ಅದನ್ನ ಗಮನಿಸಬೇಕಾಗತ್ತೆ. ನೀವು ಅವ್ರಿಗೆ ಯಾವ ರೀತಿಯಾಗಿ ಕ್ಯಾಶ್ ಡಿಸ್ಕೌಂಟ್ಸ್ ಅನ್ನ ಕೊಡ್ಬೇಕು, ಯಾಕೆಂದ್ರೆ ಆ ಟೈಮ್ ಪೀರಿಯಡ್ ಕೊಟ್ಟಾಗ ಆ ಟೈಮ್ ಪೀರಿಯಡ್ ಒಳಗಡೆ ಯಾವ್ದಾದ್ರು ಒಬ್ಬ ಕಸ್ಟಮರ್ ನಿಮ್ಗೆ ಬೇಗ ಬೇಗ ದುಡ್ಡನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅದನ್ನ ಯಾವ ರೀತಿಯಾಗಿ ಎನ್ಕರೇಜ್ ಮಾಡ್ಬೇಕು, ಇನ್ ಕೇಸ್ ಕೊಟ್ಟಿಲ್ಲ ಅಂತ ಅಂದ್ರೆ ಯಾವ ರೀತಿಯಾಗಿ ನೀವು ಕಲೆಕ್ಷನ್ ಎಫರ್ಟ್ಸ್ ಹೋಗ್ಬೇಕು ಅನ್ನೋದನ್ನ ತಿಳ್ಕೋಬೇಕು. ಸೊ ಒಂದು ಕ್ರೆಡಿಟ್ ಪಾಲಿಸಿನ ಫ್ರೇಮ್ ಮಾಡ್ಬೇಕಾದ್ರೆ ಈ ಎಲ್ಲಾ ಅಂಶಗಳನ್ನ ಒಳಗೊಂಡಂತೆ ಈ ಎಲ್ಲಾ ಅಂಶಗಳಲ್ಲಿ ಇರುವಂತಹ ಪ್ರತಿಯೊಂದು ಸೂಕ್ಷ್ಮತೆಗಳನ್ನ ಗಮನಿಸಿ ನೀವೇನ್ ಮಾಡ್ಬೇಕಾಗತ್ತೆ, ಕ್ರೆಡಿಟ್ ಪಾಲಿಸೀಸ್ ಅನ್ನ ಫ್ರೇಮ್ ಮಾಡ್ಬೇಕಾಗತ್ತೆ. ಓಕೆನಾ, ಸೊ ಆಫ್ಟರ್ ಫ್ರೇಮಿಂಗ್ ಕ್ರೆಡಿಟ್ ಪಾಲಿಸಿ, ನೀವು ಒಂದು ಕ್ರೆಡಿಟ್ ಪಾಲಿಸಿನ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಫ್ರೇಮ್ ಮಾಡ್ತೀರಾ, ಎಲ್ಲ ಕರೆಕ್ಟ್ ಆಗಿ ನಡೀತೆ ಕೆಲಸ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಎಲ್ಲಾ ಕೆಲಸಗಳು ಸರಿಯಾಗಿ ಹೋಗ್ತಾ ಇದೆ, ನಿಮಗೆ ಬರ್ಬೇಕಾಗಿರುವಂತಹ ದುಡ್ಡು ಬರ್ತಾ ಇದೆ, ಅದು ಬರ್ತಿದ್ಯಾ ಇಲ್ವಾ, ನೀವು ಅನ್ಕೊಂಡ ರೀತಿನಲ್ಲೇ ನಿಮ್ಗೆ ಆರ್ಗನೈಸೇಷನ್ ಅಲ್ಲಿ ದುಡ್ಡು ಯಾವ ರೀತಿಯಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿದಿರಾ ಅದೆಲ್ಲ ವಾಪಸ್ ಬರ್ತಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಹೋಗ್ಬೇಕು. ಅಂದ್ರೆ ಅದನ್ನ ನಾವು ಕ್ರೆಡಿಟ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಓಕೆನಾ, ಸೊ ವಾಟ್ ಇಸ್ ಕ್ರೆಡಿಟ್ ಇವ್ಯಾಲ್ಯೂಯೇಷನ್? ಕ್ರೆಡಿಟ್ ಇವ್ಯಾಲ್ಯೂಯೇಷನ್ ಅಂದ್ರೆ ನಾವು ಇಲ್ಲಿ ಯಾವ್ದ್ರ ಬಗ್ಗೆ ಗಮನಿಸ್ಕೊಳ್ತಾ ಹೋಗ್ಬೇಕು ಅಂತ ಅಂದ್ರೆ ಮುಖ್ಯವಾಗಿ ನಾವು ಒಂದು ಏನು ರಿಸ್ಕ್ ಇದೆ, ನಾವು ಕೊಟ್ಟಿರುವಂತ ರಿಸ್ಕ್ ಅಲ್ಲಿ ನಾವು
ಅಂದ್ರೆ ನಾವು ಸಾಲವನ್ನ ಕೊಟ್ಟಿರ್ತೀವಿ, ಇದರಿಂದ ನಮ್ಗೆ ರಿಸ್ಕ್ ಇರುತ್ತೆ ಆಬ್ವಿಯಸ್ಲಿ, ಹೌದಲ್ವಾ? ಸೊ ಆ ರಿಸ್ಕ್ ಅನ್ನ ನಾವು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಿದೀವಿ, ನಾವು ಮಾಡ್ತಿರುವಂತದ್ದು ಸರಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಓಕೆ, ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಇಸ್ ದ ಅಸೆಸ್ಮೆಂಟ್ ಆಫ್ ಕ್ರೆಡಿಟ್ ರಿಸ್ಕ್ ಆಫ್ ದಿ ಕಸ್ಟಮರ್. ಸೊ ನಮ್ಮ ಒಬ್ಬ ಕಸ್ಟಮರ್ ಕ್ರೆಡಿಟ್ ರಿಸ್ಕ್ ಏನು ಅನ್ನೋದನ್ನ ನಾವು ಅನಲೈಸ್ ಮಾಡಬೇಕಾಗತ್ತೆ. ಸೊ ದಿಸ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ದಿ ಕ್ರೆಡಿಟ್ evaluation. Okay, so the assessing the risk, while assessing the risk there may be two types of errors occur. ನಾವು ರಿಸ್ಕ್ ಅನ್ನ ಅನಲೈಸ್ ಮಾಡ್ತಾ ಇರ್ತೀವಿ, ನಮ್ಮ ಕಸ್ಟಮರ್ಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ನಾವು ಅವ್ನು ಕೊಟ್ಟಿರುವಂತಹ ಸಾಲ ನಮಗೆ ವಾಪಸ್ ಬರುತ್ತಾ ಬರಲ್ವಾ, ಕೊಡ್ಬೇಕಾ ಬೇಡವಾ ಅಂತ ಡಿಸಿಷನ್ಸ್ ಎಲ್ಲ ತಗೊಳ್ಳುವಾಗ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಹೌದಾ? ಸೊ ಆ ಇವ್ಯಾಲ್ಯೂಯೇಟ್ ಮಾಡುವಾಗ ನಮ್ಗೆ ಏನಾಗುತ್ತೆ, ಕೆಲವೊಂದು ಎರರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದೀಸ್ ಎರರ್ ಯೂಶಲಿ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಎರಡು ತರದ ಎರರ್ ಆಗುವಂತ ಚಾನ್ಸಸ್ ಇರುತ್ತೆ. ಟೈಪ್ 1 ಎರರ್ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ, ಒಬ್ಬ ಗುಡ್ ಕಸ್ಟಮರ್ ನೀವೇನ್ ಮಾಡ್ತೀರಾ, ಪುವರ್ ಕ್ರೆಡಿಟ್ ರಿಸ್ಕ್ ಅಂತ ಹೇಳಿ ರಿಜೆಕ್ಟ್ ಮಾಡ್ತೀರಾ. ಅವ್ನಿಗೆ ವಿಲ್ಲಿಂಗ್ನೆಸ್ ಇರುತ್ತೆ, ಬಟ್ ಅವ್ನು ಏನೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿರಲ್ಲ. ವಿಲ್ಲಿಂಗ್ನೆಸ್ ಅಂತಂದ್ರೆ ಇಸ್ ಕೇಪಬಲ್ ಆಫ್ ರೀಪೇ ಅಮೌಂಟ್, ಬಟ್ ಸ್ಟಿಲ್ ನೀವು ಅವನನ್ನ ಏನ್ ಮಾಡ್ತೀರಾ, ರಿಜೆಕ್ಟ್ ಮಾಡಿರ್ತೀರಾ. Type 2 error will be like bad customers are misclassified as the good credit risk. ಅವ್ನ ಕಸ್ಟಮರ್ಗೆ ಕೊಡುವಂತ ಕೆಪಾಸಿಟಿ ಇರಲ್ಲ, ಬಟ್ ಅವ್ನು ಕೊಟ್ಟಿರುವಂತಹ ಒಂದು ಏನು ಡಾಕ್ಯುಮೆಂಟ್ಸ್ಗಳು ಅಥವಾ ಅಲ್ಲೊಂದು ಕ್ರಿಯೇಟ್ ಮಾಡಿರುವಂತಹ ಒಂದು ಆರ್ಟಿಫಿಷಿಯಲ್ ಡ್ರಾಮಾಸ್ ಇಂದ ನೀವೇನು ಕನ್ವಿನ್ಸ್ ಆಗ್ಬಿಡ್ತೀರಾ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಏನಂತ, ಓ ದಿಸ್ ಕಸ್ಟಮರ್ ಇಸ್ ಗುಡ್ ಅಂಡ್ ಹಿ ಇಸ್ ಗೋಯಿಂಗ್ ಟು ರೀಪೇ ದಿ ಅಮೌಂಟ್ ವಿತ್ ಇನ್ ಟೈಮ್, ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ these both situations, these both type of errors is going to cost much for the organization. Okay, so ಹಿಯರ್ ಗುಡ್ ಅಂಡ್ ಬ್ಯಾಡ್, ನಾನು ನಿಮ್ಗೆ ಗುಡ್ ಕಸ್ಟಮರ್ ಬ್ಯಾಡ್ ಕಸ್ಟಮರ್ ಅಂತ ಹೇಳ್ತಿದ್ದೆ. ಇಲ್ಲಿ ಗುಡ್ ಕಸ್ಟಮರ್ ಬ್ಯಾಡ್ ಕಸ್ಟಮರ್ ಅನ್ನುವಂಥದ್ದು ಟೂ ಸೆನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂತಂದ್ರೆ ನಾವಿಲ್ಲಿ ಪ್ಯೂರ್ ಆಗಿ ಹೇಳ್ತಾ ಇರೋದು ಗುಡ್ ಬ್ಯಾಡ್ ಅನ್ನುವಂಥದ್ದು ಆ ಕಸ್ಟಮರು ಆರ್ಗನೈಸೇಷನ್ಗೆ ಕೊಟ್ಟಿರುವಂತಹ ಸಾಲವನ್ನ ವಾಪಸ್ ಕೊಡ್ತಾನ ಕೊಡಲ್ವಾ ಅನ್ನೋದ್ರ ಮೇಲೆ ಗುಡ್ ಬ್ಯಾಡ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ನಮ್ಮ ಆರ್ಗನೈಸೇಷನ್ಗೆ ನಮಗೆ ಬರ್ಬೇಕಾಗಿರುವಂತಹ ದುಡ್ಡನ್ನ ಇನ್ ಟೈಮ್ ಪೇ ಮಾಡಿದ್ರೆ ಹಿ ಇಸ್ ಗುಡ್, ಅದರ್ವೈಸ್ ಹಿ ವಿಲ್ ಬಿ ಬ್ಯಾಡ್. ಓಕೆ, ಸೊ ಇನ್ ದಟ್ ಸೆನ್ಸ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ಸೊ ಗುಡ್ ಕಸ್ಟಮರ್ ನೀವು ಬ್ಯಾಡ್ ಅಂತ ಟ್ರೀಟ್ ಮಾಡಿಬಿಟ್ರೆ ದಟ್ ಇಸ್ ಗೋಯಿಂಗ್ ಟು ಕಾಸ್ಟ್ ಮಚ್ ಫಾರ್ ಯುವರ್ ಆರ್ಗನೈಸೇಷನ್, ರೈಟ್? ಸೊ ನಿಮ್ಮ ಆರ್ಗನೈಸೇಷನ್ ಏನಾಗುತ್ತೆ ಅಲ್ಲಿ ಅವಾಗ, ಒಬ್ಬ ಒಳ್ಳೆ ಕಸ್ಟಮರ್ನ ಬ್ಯಾಡ್ ಅಂತ ಹೇಳ್ಬಿಟ್ರಿ, ಫಸ್ಟ್ ಥಿಂಗ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಇಸ್ ಅಬೌಟ್ ಯುವರ್ ಸೇಲ್ಸ್, ರೈಟ್? ನಿಮ್ಗೆ ಸೇಲ್ಸ್ ಆಗೋದಿಲ್ಲ, ಯಾಕಂದ್ರೆ ಕಸ್ಟಮರ್ ತಗೊಳ್ಳೇ ಇಲ್ಲ, ಪ್ರಾಫಿಟ್ ಬರೋದಿಲ್ಲ. ಅದೆಲ್ಲರ ಜೊತೆಗೆ ನಿಮ್ಮ ಕಂಪನಿ ಗುಡ್ ವಿಲ್ ಹೋಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ಮ ಕಂಪನಿಗೆ ಒಳ್ಳೆ ಹೆಸರು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ಹೌದಾ? ಸೊ ದಟ್ ಇಸ್ ದಿ ಒನ್ ಎಫೆಕ್ಟ್. ಅಂಡ್ ಅನದರ್ ಎಫೆಕ್ಟ್ ಇಸ್ ಅಬೌಟ್ ದಟ್ when you treated your bad customer as a good one, ನಿಮ್ಮ ಬ್ಯಾಡ್ ಕಸ್ಟಮರ್ ಅನ್ನ ನೀವು ಗುಡ್ ಅಂತ ಟ್ರೀಟ್ ಮಾಡ್ತಾ ಇದ್ದೀರಾ. ಸೊ ಇದರಿಂದ ಏನಾಗ್ತಾ ಇದೆ, ನಿಮಗ್ ಬರ್ಬೇಕಾಗಿರುವಂತಹ ದುಡ್ಡು ಖಂಡಿತವಾಗೂ ಬರೋದಿಲ್ಲ, ಯಾಕಂದ್ರೆ ಅವ್ರು ಹೇಳಿರುವಂತದ್ದೆಲ್ಲದೂ ಸುಳ್ಳೆ, ಹೌದಾ? ಅದ್ರ ಜೊತೆಗೆ ಏನಾಗುತ್ತೆ, ನಿಮ್ಗೆ ಲಾಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಲಾಸ್ ಹೇಗಾಗುತ್ತೆ, ಬ್ಯಾಡ್ ಡೆಟ್ಸ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ರೆಡಿಟ್ ಇವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್. ಸೊ for this purpose, to avoid these types of errors, you should be very careful. So these type of errors can't be totally eliminated, you can't eliminate. Okay, so we all human beings and we can't go through like perfection here. Okay, so it can't be eliminated, but a proper credit evaluation process can reduce these type of the errors to a ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಓಕೆ, ಸೊ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನೀವೇನ್ ಮಾಡಬಹುದು, ಇಲ್ಲಿ ಎರರ್ಸ್ ಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಕಮ್ಮಿ ಮಾಡ್ಕೊಂತ ಬರಬಹುದು. ಓಕೆ, ಸೊ ಹಾಗಾದ್ರೆ ಈ ಕ್ರೆಡಿಟ್ ಇವ್ಯಾಲ್ಯೂಯೇಷನ್ ಅಂದ್ರೆ ಸರಿಯಾದ ರೀತಿಯಲ್ಲಿ ಈ ಅಸೆಸ್ಮೆಂಟ್ ಅನ್ನ ಮಾಡ್ಲಿಕ್ಕೆ ನಾವು ಯಾವ ಸ್ಟೆಪ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಓಕೆ, ಸೊ ದ ಕ್ರೆಡಿಟ್ ಇವ್ಯಾಲ್ಯೂಯೇಷನ್ ಇನ್ಕ್ಲೂಡ್ಸ್ 4 stages or 4 steps. One is credit information, and second one credit investigation, and third one credit limits, and next one is about the collection policy. Okay, so it includes 4 steps. Let us analyze what step 1, ಕ್ರೆಡಿಟ್ ಇನ್ಫಾರ್ಮೇಶನ್ ಅಂತ ನಾವು ಹೇಳ್ತೀವಿ. ಸೊ ಈ ಕ್ರೆಡಿಟ್ ಇನ್ಫಾರ್ಮೇಶನ್ ಅಂತ ಅಂದ್ರೆ ಏನು, ನಾವು ಕ್ರೆಡಿಟ್ ಇವ್ಯಾಲ್ಯೂಯೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲನೇದಾಗಿ ನಾವ್ ಏನ್ ಮಾಡ್ತೀವಿ, ಕ್ರೆಡಿಟ್ ಇನ್ಫಾರ್ಮೇಶನ್ಸ್ ಗಳನ್ನ ಅಂದ್ರೆ ಸಾಲವನ್ನ ಕೊಡೋದ್ರ ಬಗ್ಗೆ ನಾವೇನ್ ಮಾಡ್ಬೇಕಾಗತ್ತೆ, ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಬ್ಬ ಕಸ್ಟಮರ್ ಬಗ್ಗೆ ನಾವೇನ್ ಮಾಡ್ತೀವಿ, ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಹಿಯರ್
ಆ ಒಬ್ಬ ವ್ಯಕ್ತಿ ನಮ್ಗೆ ಏನನ್ನ ನಾವು ಅವನಿಗೆ ಸಾಲವಾಗಿ ಕೊಡ್ತೀವಿ, ಅದು ಡ್ಯೂ ಡೇಟ್ ಏನಿರುತ್ತೆ ಅದನ್ನ ಅವ್ನು ನಮ್ಗೆ ವಾಪಸ್ ಕರೆಕ್ಟ್ ಆಗಿ ಕೊಡ್ತಾನ, ಅವ್ನಿಗೆ ಕ್ರೆಡಿಟ್ ವರ್ತಿನೆಸ್ ಇದೆಯಾ, ಅವ್ನ್ ಪೇಮೆಂಟ್ ಮಾಡ್ತಾನ ನಮ್ಗೆ ಅನ್ನೋಂಥದ್ದನ್ನ ನಾವು ತಿಳ್ಕೊಬೇಕು. ಸೊ ಇದನ್ನ ತಿಳ್ಕೊಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಆ ವ್ಯಕ್ತಿ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಯಾವ ರೀತಿಯಾಗಿ ನಾವು ಕಲೆಕ್ಟ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಲ್ಲಿ. ಓಕೆ, ಸೊ ಇಟ್ ಮೇ ಬಿ ಕಲೆಕ್ಟೆಡ್ ಫ್ರಮ್ ದ ಡಿಫ್ರೆಂಟ್ ವೆರೈಟಿ ಆಫ್ ಸೋರ್ಸಸ್. ನಮಗೆ ಬೇರೆ ಬೇರೆ ಸೋರ್ಸಸ್ ಅವೈಲಬಲ್ ಇರುತ್ತೆ, ಆ ಸೋರ್ಸಸ್ ಅನ್ನೆಲ್ಲ ನಾವು ಯೂಸ್ ಮಾಡಿ ಕಲೆಕ್ಟ್ ಮಾಡಬಹುದು. ಬಟ್ ಅದಕ್ಕಿಂತ ಮುಂಚೆ ನಾವು ಒಂದು ಅಂಶನ ಗಮನಿಸ್ತೀವಿ, ಏನಂತ ಅಂದ್ರೆ ನಮ್ಗೆ ಈ ರೀತಿಯಾಗಿ ಮಾಹಿತಿನ ಕಲೆ ಹಾಕ್ಬೇಕಾದ್ರೆ ನಮ್ಗೆ ಅತಿ ಸಮಯನೂ ತುಂಬಾ ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ನಮ್ಗೆ ಏನಾಗುತ್ತೆ ಅಂತ ಅಂದ್ರೆ ನಮ್ಗೆ ಲಾಸ್ ಆಗತ್ತಲ್ಲ ಫ್ಯೂಚರ್ ಅಲ್ಲಿ. ಇನ್ ಕೇಸ್ ನಾವು ಒಬ್ಬ ಕಸ್ಟಮರ್ ಬಗ್ಗೆ ಸರಿಯಾಗಿ ಮಾಹಿತಿ ತಗೊಳ್ದೆ ಅವ್ನಿಗೆ ಸುಮ್ಮನೆ ಸಾಲವನ್ನ ಕೊಟ್ಬಿಟ್ಟಾಗ ನಮ್ಗೆ ಲಾಸ್ ಆಗತ್ತಲ್ಲ, ಆ ಲಾಸ್ಗಿಂತ ನಾವಿಲ್ಲಿ ಮಾಡ್ತಾ ಇರುವಂತ ಖರ್ಚುಗಳು ಏನಾಗಿರುತ್ತೆ ಅಂತ ಅಂದ್ರೆ ಕಮ್ಮಿನೇ ಇರುತ್ತೆ ಅದು. ಓಕೆನಾ? ಸೊ ನಿಮ್ಗೆ ಇವಾಗ ಫ್ಯೂಚರ್ ಅಲ್ಲಿ ಒಬ್ಬ ಕಸ್ಟಮರ್ಗೆ 1 lakh rupees ಲೋನ್ ಕೊಡ್ಬೇಕು ಅಂತ ಅನ್ಕೊಳ್ಳಿ. ಆ 1 lakh rupees ಲೋನ್ ಕೊಡಕ್ಕೆ ನೀವು ಒಂದ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಅರೌಂಡ್ ಒಂದು 5,000 to 10,000 rupees ನಿಮ್ಗೆ ಖರ್ಚಾಗಬಹುದು. ಬಟ್ ಕಾಸ್ಟ್ ಇಲ್ಲಿ ನಿಮ್ಗೆ 5,000 to 10,000 ಅಂತ ಅನ್ಸಿದ್ರು ಕೂಡ ಇನ್ ಕೇಸ್ ನೀವು ಬ್ಯಾಡ್ ಕಸ್ಟಮರ್ಗೆ 1 lakh rupees ಲೋನ್ ಕೊಟ್ರೆ ಮುಂದೆ ಫ್ಯೂಚರ್ ಅಲ್ಲಿ 1 ಲಕ್ಷ ಆಗುವಂತ ಲಾಸ್ ನಿಮ್ಗೆ ಈ 10,000 rupees ಅಲ್ಲಿ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಕೂಡ ಆರ್ಗನೈಸೇಷನ್ ತುಂಬಾ ಕೇರ್ಫುಲ್ ಆಗಿ ಕ್ರೆಡಿಟ್ ಇನ್ಫಾರ್ಮೇಶನ್ ಅವರು ಕಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ? ಸೊ prior information of the credit worthiness of the customer that information has to be collected before granting any credit to the customer. Okay, first let us know what are the sources available for collecting the information about the customers. ಒಬ್ಬ ಈ ಕಸ್ಟಮರ್ ಬಗ್ಗೆ ನೀವು ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಮಾಡಬೇಕು ಅಂತ ಅಂದ್ರೆ ಯಾವ ಸೋರ್ಸಸ್ ಅವೈಲಬಲ್ ಇರುತ್ತೆ ಅಂತ ಹೇಳಿ. ಓಕೆನಾ? ಸೊ ಮೊದಲನೇದಾಗಿ financial statements. Say for example, you may grant the credit to not only for an individual, okay, you may grant to the organizations too. ನೀವು ಒಂದು ಸಂಸ್ಥೆಗಳಿಗೆ ಕೆಲವೊಂದ್ಸಲ ಸಾಲವನ್ನ ಕೊಡ್ತಾ ಇರ್ತೀರಾ. ಸೊ ಹಾಗಾಗಿ ಅಂತ ಸಮಯಗಳಲ್ಲಿ ನೀವು ಆ ಸಂಸ್ಥೆಗಳಿಗೆ ಸಾಲವನ್ನ ಕೊಡ್ತಿದ್ದೀರಾ ಅಂತ ಅಂದಾಗ you can analyze their financial statements. Okay, so here the profit and loss account and the balance sheet of your customer firm will provide you the valuable insights on operating financial soundness, right? ಸೊ ನಿಮ್ಮ ಒಂದು ಸಂಸ್ಥೆ ಯಾವೊಬ್ಬ ಕಸ್ಟಮರ್ ಇರ್ತಾರಲ್ಲ ಅವರ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಅನಲೈಸ್ ಮಾಡಿದಾಗ ಯು ವಿಲ್ ಕಮ್ ಟು ನೋ ಅಬೌಟ್ ವಾಟ್ ಇಸ್ ದೇರ್ ಫೈನಾನ್ಷಿಯಲ್ ಸೌಂಡ್ನೆಸ್, ವಾಟ್ ಇಸ್ ದೇರ್ ಫೈನಾನ್ಷಿಯಲ್ ಸೋರ್ಸಸ್ ಅಂಡ್ ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ದಿ ಫಂಡ್ಸ್ ಅಂಡ್ ಹೌ ದ maintaining the debtors and creditors, everything will you can come to know by the financial statements. ನಿಮ್ಮ ಒಂದು ಗ್ರಾಹಕ ಸಂಸ್ಥೆ ಯಾವುದಿದೆ ಆ ಸಂಸ್ಥೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳನ್ನ ಅನಲೈಸ್ ಮಾಡಿದಾಗ ಅವ್ರ ಕ್ಯಾಪಿಟಲ್ ಎಷ್ಟು, ಅದನ್ನ ಅವ್ರು ಯಾವ ರೀತಿಯಾಗಿ ಕಲೆಕ್ಟ್ ಮಾಡಿದ್ದಾರೆ, ಯಾವ ರೀತಿಯಾಗಿ ಅದನ್ನ ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತೆ ಡೇಟಾಸ್ ಕ್ರೆಡಿಟರ್ಸ್ ಅನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ, ಇದೆಲ್ಲದನ್ನು ಕೂಡ ನೀವು ಏನ್ ಮಾಡಬಹುದು, ಅನಲೈಸ್ ಮಾಡಬಹುದು. ಇದ್ರ ಜೊತೆಗೆ ನೀವ್ ಏನ್ ಮಾಡ್ತೀರಾ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಇಟ್ಕೊಂಡು ರೇಷಿಯೋಸ್ ಗಳನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಹೌದಾ? ಸೊ ಈ ರೇಷಿಯೋಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಯು ವಿಲ್ ಕಮ್ ಟು ನೋ ಎಕ್ಸಾಕ್ಟ್ಲಿ ಅಬೌಟ್ what is the capacity of that particular organization to whom you are rendering the credit. Okay, so from the from the financial statement sources you can collect the information about your customer. And next one is about the bank references. Okay, your customer bank account is a valuable source of information with regard to the credit worthiness of your customer. ನಿಮ್ಮ ಒಂದು ಕಸ್ಟಮರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಗಳನ್ನ ನೀವು ಈಸಿಯಾಗಿ ಕಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಆಗಿರುವಂತಹ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಗಳು ಯಾವ ರೀತಿಯಾಗಿದೆ ಅನ್ನೋಂಥದ್ದನ್ನ ನೀವು ಅನಲೈಸ್ ಮಾಡಿದಾಗ ಯು ವಿಲ್ ಕಮ್ ಟು ನೋ ಅಬೌಟ್ ದ ಫೈನಾನ್ಷಿಯಲ್ ಬಿಹೇವಿಯರ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಕಸ್ಟಮರ್, how they are spending the money and for what purposes they are spending. All these things you can be take from your bank references. Okay, so it can be obtained either sometimes directly. If you ask your customer if they want credit really from your organization, definitely they will provide you, or by requesting the customer to instruct his bank to provide the same. ಸೊ ನೀವು ಬ್ಯಾಂಕ್ ಮೂಲಕ ಆದ್ರೂ ತರಿಸ್ಕೋಬಹುದು, ನಿಮ್ಮ ಕಸ್ಟಮರ್ಸ್ ಬ್ಯಾಂಕ್ ಮೂಲಕ ತರಿಸ್ಕೋಬಹುದು, ಅಥವಾ ನಿಮ್ಮ ಕಸ್ಟಮರ್ಸ್ನೇ ಕೂಡ ನೇರವಾಗಿ ನೀವೇನ್ ಮಾಡ್ಬೋದು, ಕೇಳಿ ಅವ್ರ ಹತ್ರ ಇರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಗಳನ್ನ ಕಲೆಕ್ಟ್ ಮಾಡೋದ್ರ ಮೂಲಕ ನೀವು ಅವರ ಒಂದು ಫೈನಾನ್ಷಿಯಲ್ ಕೆಪಾಸಿಟಿ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಓಕೆ,
ಸೊ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಅಬೌಟ್ ಟ್ರೇಡ್ ರೆಫರೆನ್ಸಸ್. ಟ್ರೇಡ್ ರೆಫರೆನ್ಸ್ ಅಂತ ಅಂದ್ರೆ ಏನು? ದ ಸೆಲ್ಲರ್ ಕ್ಯಾನ್ ಆಸ್ಕ್ ದ ಕಸ್ಟಮರ್ ಟು ಗಿವ್ ದ ಟ್ರೇಡ್ ರೆಫರೆನ್ಸಸ್. ಓಕೆ, so here trade references are usually of those firms with whom the customer is having the current dealings. ಅವರು ಬೇರೆ ಬೇರೆ ಫರ್ಮ್ಸ್ ಗಳ ಜೊತೆಗೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಡೀಲ್ ಮಾಡ್ತಾ ಇರ್ತಾರೆ. ಪ್ರೆಸೆಂಟ್ಲಿ ನಮ್ಮ ಬಿಸ್ನೆಸ್ ಜೊತೆಗೆ ಆಪರೇಟ್ ಮಾಡೋದಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಬೇರೆ ಬಿಸ್ನೆಸ್ ಗಳ ಜೊತೆಗೆ ಡೀಲ್ ಮಾಡ್ತಾ ಇರ್ತಾರೆ. ಸೊ ಆ ಡೀಲರ್ಸ್ ಇನ್ಫಾರ್ಮೇಶನ್ ಅನ್ನು ನೀವು ತಗೊಂಡಾಗ ನೀವೇನ್ ಮಾಡ್ಬೋದು, ಅವ್ರನ್ನ ಅಪ್ರೋಚ್ ಮಾಡಿ ಹೌ ದಿಸ್ ಕಸ್ಟಮರ್ ಇಸ್ ಪ್ರೆಸೆಂಟ್ಲಿ ಆಪರೇಟಿಂಗ್ ವಿತ್ ದೇಮ್, ಯಾವ ರೀತಿಯಾಗಿ ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಪೇಮೆಂಟ್ಸ್ ಗಳು ಯಾವ ರೀತಿ ಮಾಡ್ತಾ ಇದ್ದಾರೆ, ಟೈಮ್ಲಿ ಪೇಮೆಂಟ್ಸ್ ಆಗ್ತಾ ಇದೆಯಾ ಅಥವಾ ಡಿಲೇ ಮಾಡ್ತಾ ಇದ್ದಾರಾ, ಈ ಎಲ್ಲಾ ಮಾಹಿತಿಗಳನ್ನ ನೀವು ತರಿಸ್ಕೊಳ್ಳಿಕ್ಕೆ ನಿಮಗೆ ಸಹಾಯವನ್ನ ಮಾಡುತ್ತೆ. ಸೊ ಟ್ರೇಡ್ ರೆಫರೆನ್ಸ್ ನ ತಗೊಳ್ಳೋದ್ರ ಮೂಲಕ ನೀವೇನ್ ಮಾಡಬಹುದು, ಕಸ್ಟಮರ್ ಕ್ರೆಡಿಟ್ ವರ್ತಿನೆಸ್ ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಇಫ್ ಇಟ್ ಇಸ್ ಅ ಮಲ್ಟಿನ್ಯಾಷನಲ್ ಕಂಪನೀಸ್, you can collect the information from other sources like ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್. ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನೀವು ಸಾಲ ಕೊಡುವಂತದ್ದಾದ್ರೆ ನೀವೇನ್ ಮಾಡಬಹುದು, ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ಗಳು ಲೈಕ್ ಕ್ರಿಸಿಲ್, ICRA ಆರ್ CARE ಕೇರ್ ಇನ್ಸ್ಟಿಟ್ಯೂಷನ್ಸ್, ಫ್ರಮ್ ದೆಮ್ you can collect the information about that particular customer, and even through trade and industry associations you can collect the information. So this is about the various sources of information available for collecting the information, particularly with the customers. Okay, so this is about the credit information sources. Now let us go for the credit investigation. So ನಾವು ಇವಾಗ ಏನ್ ಮಾಡಿದ್ವಿ, ನಮ್ಮ ಗ್ರಾಹಕರ ಬಗ್ಗೆ ಮಾಹಿತಿನ ಕಲೆ ಹಾಕಿದ್ವಿ. ಅಂದ್ರೆ ಬೇರೆ ಬೇರೆ ಇರುವಂತಹ ಎಲ್ಲ ಏನೋ ನಾವಿಲ್ಲಿ ನೋಡಿ ಏನ್ ಮಾಡಿದ್ವಿ, ಇಲ್ಲಿ ಕ್ರೆಡಿಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತ ಹೋದ್ವಿ. ನಾವು ವಿಲ್ ಗೋ ಫಾರ್ ದ ಇನ್ವೆಸ್ಟಿಗೇಷನ್. ನಾವೇನ್ ಮಾಡ್ತೀವಿ, ಆಫ್ಟರ್ ಗ್ಯಾದರಿಂಗ್ ದ ಇನ್ಫಾರ್ಮೇಶನ್ ವಿ ವಿಲ್ ಗೋಯಿಂಗ್ ಟು ಇನ್ವೆಸ್ಟಿಗೇಟ್. ಹೌ ವಿ ವಿಲ್ ಇನ್ವೆಸ್ಟಿಗೇಟ್? ಜಸ್ಟ್ ಬೈ ಅನಲೈಸಿಂಗ್ ದ ಗ್ಯಾದರ್ಡ್ ಇನ್ಫಾರ್ಮೇಶನ್ and isolate those matters which may require for the further investigation. Okay, so some factors is going to affect the extent and nature of the credit investigation. Okay, so ನಾವೇನ್ ಮಾಡ್ತೀವಿ, ಫಸ್ಟ್ ಮಾಹಿತಿಗಳನ್ನ ಕಲೆ ಹಾಕ್ತೀವಿ. ಕಲೆ ಹಾಕಿದ್ಮೇಲೆ ಅದನ್ನ ನಾವು ಸಂಪೂರ್ಣವಾಗಿ ಅನಲೈಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅದನ್ನ ನಾವೇನಂತ ಹೇಳ್ತೀವಿ, ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಕೆಲವೊಂದು ಅಂಶಗಳು ಅದರ ಮೇಲೆ ಪರಿಣಾಮವನ್ನ ಬೀರುತ್ತೆ. ಯಾವ್ಯಾವ ಅಂಶಗಳು ಪರಿಣಾಮವನ್ನ ಬೀರುತ್ತೆ ಅಂದ್ರೆ, ದ ಟೈಪ್ ಆಫ್ ದಿ ಕಸ್ಟಮರ್. ಫಸ್ಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ದ ಕ್ರೆಡಿಟ್ ಇನ್ವೆಸ್ಟಿಗೇಷನ್. ನಾವು ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಫಸ್ಟ್ ಫ್ಯಾಕ್ಟರ್ ಯಾವ್ದು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದ್ರೆ, ದ ಟೈಪ್ ಆಫ್ ದಿ ಕಸ್ಟಮರ್. ವೆದರ್ ದ ಕಸ್ಟಮರ್ ಇಸ್ ನ್ಯೂ ಕಸ್ಟಮರ್ ಆರ್ ಎಕ್ಸಿಸ್ಟಿಂಗ್ ಕಸ್ಟಮರ್. ನಾವು ಹೊಸದಾಗಿ ಯಾರೋ ಒಬ್ಬ ಒಂದ್ ಸಾಲ ಕೇಳಿದ್ರೆ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಹೌದಾ, ನಮ್ಮ ಅದು ಎಷ್ಟೇ ದೊಡ್ಡ ಕಂಪ್ನಿ ಆದ್ರೂ ಕೂಡ ಅಷ್ಟು ಈಸಿಯಾಗಿ ಕೊಡ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಆದ್ರೆ ಅವ್ರ ಬಗ್ಗೆ ಗೊತ್ತಿರುತ್ತೆ, ಅವ್ರು ಯಾವ ರೀತಿಯಾಗಿ ಪೇಮೆಂಟ್ ಮಾಡ್ತಿದ್ದಾರೆ, ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಏನು, ಅವ್ರ ಫೈನಾನ್ಷಿಯಲ್ ಸ್ಟೇಟಸ್ ಏನು, ಇದೆಲ್ಲ ಗೊತ್ತಿರುತ್ತೆ. ಸೊ ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಸಾಲವನ್ನ ಕೊಡ್ತಾರೆ. ಹಾಗಾಗಿ ಫಸ್ಟ್ ದೇ ಹ್ಯಾವ್ ಟು ಅನಲೈಸ್ ಟೈಪ್ ಆಫ್ ದಿ ಕಸ್ಟಮರ್. ಯಾವ ರೀತಿಯ ಕಸ್ಟಮರ್, ಅವ್ರು ಹೊಸ ಕಸ್ಟಮರ್, ಎಕ್ಸಿಸ್ಟಿಂಗ್ ಕಸ್ಟಮರ್ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ಅಂಡ್ ಸೆಕೆಂಡ್ ಒನ್, ದ ಕಸ್ಟಮರ್ ಬಿಸ್ನೆಸ್ ಲೈನ್, ಬ್ಯಾಕ್ ಗ್ರೌಂಡ್ ಅಂಡ್ ರಿಲೇಟೆಡ್ ಟ್ರೇಡ್ ರಿಸ್ಕ್. So first we need to analyze, when you go for investigation, first you need to know about your customer business line, in which business line he is operating, whether he is operating in your same business line or whether he is going for any interrelated business lines, and what is the background of your customer and what is the trade risk associated with the ಕಸ್ಟಮರ್. ಸೊ ನೀವು ನಿಮ್ಮ ಕಸ್ಟಮರ್ ಯಾವ ರೀತಿ ಯಾವ ಬಿಸ್ನೆಸ್ ಲೈನ್ ಅಲ್ಲಿ ಇದ್ದಾರೆ, ನಿಮ್ಮ ಬಿಸ್ನೆಸ್ಗೂ ಅವ್ರ ಈ ಬಿಸ್ನೆಸ್ಗೂ ಏನಾದ್ರೂ ಸಂಬಂಧ ಇದೆಯಾ, ಅಥವಾ ನಿಮ್ಮ ಬಿಸ್ನೆಸ್ ಲೈನ್ ಬೇರೆ ಅವ್ರ ಬಿಸ್ನೆಸ್ ಲೈನ್ ಬೇರೆನಾ, ಇದೆಲ್ಲದನ್ನು ಕೂಡ ನೀವು ಗಮನಿಸ್ಕೋಬೇಕಾಗತ್ತೆ. ಓಕೆ, ಅಂಡ್ ದ ನೇಚರ್ ಆಫ್ ದಿ ಪ್ರಾಡಕ್ಟ್, ಯಾವ ರೀತಿಯಾದಂತಹ ಪ್ರಾಡಕ್ಟ್ಸ್ ನೀವು ಡೀಲ್ ಮಾಡ್ತಾ ಇದ್ದೀರಾ, ವೆದರ್ ಇಟ್ ಇಸ್ ಅ ಪೆರಿಷಬಲ್ ಪ್ರಾಡಕ್ಟ್, ಬೇಗ ಹಾಳಾಗುವಂತಹದ್ದ ಅಥವಾ ಸೀಸನಲ್, ಪರ್ಟಿಕ್ಯುಲರ್ ಸೀಸನ್ ಮಾತ್ರ ಇದೆಯಾ ಅನ್ನೋದನ್ನ ಗಮನಿಸಬೇಕು. ಓಕೆ, ದ ಸೈಜ್ ಆಫ್ ದಿ ಕಸ್ಟಮರ್ ಆರ್ಡರ್ ಅಂಡ್ ಎಕ್ಸ್ಪೆಕ್ಟೆಡ್ ಫರ್ದರ್ ವಾಲ್ಯೂಮ್ ಆಫ್ ಬಿಸ್ನೆಸ್ ವಿತ್ ಹಿಮ್ ಆರ್ her. The size of the customer order, what is your present customer order. ಸೊ ಅವ್ರು ಏನೊಂದು ಗೂಡ್ಸ್ ನ ನಿಮ್ಗೆ ಆರ್ಡರ್ ಮಾಡಿದ್ದಾರೆ ಅಟ್ ಪ್ರೆಸೆಂಟ್, ಅಂಡ್ ವಾಟ್ ಯು ಮೇ ಎಕ್ಸ್ಪೆಕ್ಟ್ ದೆಮ್ ಫ್ರಮ್ ದೆಮ್ ಇನ್ ಅ ಫ್ಯೂಚರ್ ಪೀರಿಯಡ್ ಅಲ್ಲಿ ನೀವು ಅವರಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಓಕೆ, ಕಂಪನಿ ಕ್ರೆಡಿಟ್ ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್. ಕಂಪನಿಲಿ ಇರುವಂತಹ ಕ್ರೆಡಿಟ್ ಪಾಲಿಸೀಸ್ ಮತ್ತೆ ಪ್ರಾಕ್ಟೀಸಸ್, ನಿಮ್ಮ ಕಸ್ಟಮರ್ಸ್ ಅಥವಾ ಯು. ಓಕೆ, ಅಂಡ್ ಅನಾಲಿಸಿಸ್ ಆಫ್ ದಿ ಕ್ರೆಡಿಟ್ ಫೈಲ್ಸ್ ಅಂತ ಹೇಳ್ತೀವಿ. ಸೊ ಕ್ರೆಡಿಟ್ ಫೈಲ್ಸ್ ಅಂತ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ನಾವಿಲ್ಲಿ ಕ್ರೆಡಿಟ್ ಫೈಲ್ ಅಂತ ಬಂದಾಗ? ಸೊ ಕ್ರೆಡಿಟ್ ಫೈಲ್ಸ್ ಅಂತ ಬಂದಾಗ ಇಟ್ ಈಸ್ ಗೋಯಿಂಗ್ ಟು
ಕಂಪೈಲ್ ಆಲ್ ದ ರಿಲೆವೆಂಟ್ ಇನ್ಫಾರ್ಮೇಶನ್ ಆಫ್ ದಿ ಕಸ್ಟಮರ್. ಸೊ ಒಬ್ಬ ಕಸ್ಟಮರ್ ಯಾವ ರೀತಿಯಾಗಿ ಅವನಿಗೆ ಸಂಬಂಧಪಟ್ಟಂತ ಏನೇನು ಇನ್ಫಾರ್ಮೇಶನ್ಸ್ ಬೇಕು ಎಲ್ಲಾನು ಕೂಡ ಅದರಲ್ಲಿ ಇರುತ್ತೆ. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಇಂದ ಅವನು ಯಾವ ರೀತಿಯಾಗಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡಿದ್ದಾನೆ, ಅವನ ಪೇಮೆಂಟ್ಸ್ ಗಳನ್ನ ಯಾವ ತರ ಮಾಡ್ತಾ ಇದ್ದಾನೆ, ಮತ್ತೆ ಅವನ ಒಂದು ಬಿಹೇವಿಯರ್, ಟೈಮ್ ಪೀರಿಯಡ್ ಎಕ್ಸ್ಟೆನ್ಷನ್ ಬೇಕು ಅಂದಾಗ ಅವ್ನು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ, ಕ್ರೆಡಿಟ್ ಲಿಮಿಟ್ಸ್ ಅವ್ನು ಯಾವ ರೀತಿ ಇದೆ, ಈ ತರ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಇರುತ್ತೆ. ಸೊ ಆ ಒಂದು ಫೈನಾನ್ಷಿಯಲ್ ಏನು ಸ್ಟೇಟ್ಮೆಂಟ್ಸ್ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಅದನ್ನ ಅವರು ತುಂಬಾ ಕೇರ್ಫುಲ್ ಆಗಿ ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಕ್ರೆಡಿಟ್ ಫೈಲ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಅನಾಲಿಸಿಸ್ ಆಫ್ ಫಿನಾನ್ಷಿಯಲ್ ರೇಷಿಯೋಸ್. ನಿಮ್ಮ ಕಸ್ಟಮರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ತಗೊಂಡು ಅಲ್ಲಿ ಅವ್ರು ಯಾವ ರೀತಿಯಾಗಿ ಬಿಸ್ನೆಸ್ ಆಪರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರ ಫೈನಾನ್ಷಿಯಲ್ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದ್ರ ಮೂಲಕ ನೀವು ಅನಲೈಸ್ ಮಾಡಬಹುದು. ಮತ್ತೆ ಅನಾಲಿಸಿಸ್ ಆಫ್ ದ ಬಿಸ್ನೆಸ್ ಅಂಡ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಅವ್ರು ಯಾವ ರೀತಿಯಾಗಿ ಯಾವ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ, ಅದನ್ನ ಯಾವ ರೀತಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ, ಇದೆಲ್ಲದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಯು ಕ್ಯಾನ್ ಗೋ ಫಾರ್ ದಿ ಕ್ರೆಡಿಟ್ ಇನ್ವೆಸ್ಟಿಗೇಷನ್. ಸೊ ವೆನ್ ದ ಬಿಸ್ನೆಸ್ ಆರ್ಗನೈಸೇಷನ್ ಆಫ್ಟರ್ ಕಲೆಕ್ಟಿಂಗ್ ದ ಕ್ರೆಡಿಟ್ ಇನ್ಫಾರ್ಮೇಶನ್, when they go for the credit investigation, they have to go through all these things very carefully. Okay, this is about the credit investigation. And next is about the credit limit. You started collecting information about your customer and even you are satisfied with your credit investigation. ನೀವು ಒಬ್ಬ ಗ್ರಾಹಕರ ಬಗ್ಗೆ ಅಥವಾ ನಿಮ್ಮ ಒಂದು ಏನು ಕಸ್ಟಮರ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀರಾ, ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ, ಎರಡೂ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಇವಾಗ ನೀವು ಅವ್ರಿಗೆ ಲೋನ್ ಅನ್ನ ಕೊಡಬೇಕು ಅಥವಾ ನೀವೇನ್ ಕ್ರೆಡಿಟ್ ಅನ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಓಕೆ, ನೀವು ಅವ್ರ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ನೀವು ಅವ್ರಿಗೆ ಲೋನ್ ಅನ್ನ ಕ್ರೆಡಿಟ್ ಅನ್ನ ಕೊಡ್ತಾ ಇದ್ದೀರಾ. ಈ ಕ್ರೆಡಿಟ್ ಕೊಡ್ಬೇಕಾದ್ರೆ ನೀವು ಅವ್ರಿಗೆ ಎಷ್ಟು ಕೊಡ್ತೀರಾ, ದಟ್ ಈಸ್ ಗೋಯಿಂಗ್ ಟು ಬಿ ಡಿಸೈಡೆಡ್ ಇನ್ ಅಡ್ವಾನ್ಸ್. ಕ್ರೆಡಿಟ್ ಲಿಮಿಟ್ ಬಗ್ಗೆ ನೀವು ಮುಂಚಿತವಾಗಿ ಡಿಸೈಡ್ ಮಾಡ್ಕೊಂಡಿರ್ಬೇಕು. ಸೊ ಕ್ರೆಡಿಟ್ ಲಿಮಿಟ್ ಅಂತ ಅಂದ್ರೇನು, ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ credit the organization can offer to its customer or for a one particular period of time. ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಮ ಆರ್ಗನೈಸೇಷನ್ ನಿಮ್ಮ ಕಸ್ಟಮರ್ಗೆ ಎಷ್ಟು ಕ್ರೆಡಿಟ್ ಅನ್ನ ಕೊಡ್ತಾ ಇದೆ, ಸಾಲವನ್ನ ಕೊಡ್ತಾ ಇದೆ ಅನ್ನುವಂಥದ್ದನ್ನ ನಾವು ಕ್ರೆಡಿಟ್ ಲಿಮಿಟ್ ಅಂತ ಹೇಳ್ತೀವಿ. ಸೊ ದಿಸ್ ಕ್ರೆಡಿಟ್ ಲಿಮಿಟ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದ ರಿಸ್ಕ್ ಟೇಕನ್ ಬೈ ದ ಫರ್ಮ್. ಒಂದು ಆರ್ಗನೈಸೇಷನ್ ಎಷ್ಟು ರಿಸ್ಕ್ ಅನ್ನ ತಗೋತಾ ಇದೆ ಅನ್ನುವಂಥದ್ದನ್ನ ಈ ಕ್ರೆಡಿಟ್ ಲಿಮಿಟ್ ಹೇಳುತ್ತೆ. ಓಕೆ, ಸೊ ನಿಮ್ಮ ಒಂದು ಏನು ಆರ್ಗನೈಸೇಷನ್ ಡಿಸೈಡ್ ಮಾಡಿದ್ಮೇಲೆ, ಒನ್ಸ್ ದ ಫರ್ಮ್ ಹ್ಯಾಸ್ ಡಿಸೈಡೆಡ್ ಟು ಎಕ್ಸ್ಟೆಂಡ್ ಅ ಕ್ರೆಡಿಟ್ ಟು ದ ಕಸ್ಟಮರ್, ದ ಅಮೌಂಟ್ ಅಂಡ್ ಡ್ಯೂರೇಷನ್ ಆಫ್ ದ ಕ್ರೆಡಿಟ್ ವಿಲ್ ಹ್ಯಾವ್ ಟು ಬಿ ಡಿಸೈಡೆಡ್. ಸೊ ಹೌ ಮಚ್ ಕ್ರೆಡಿಟ್ ಯುವರ್ ಆರ್ಗನೈಸೇಷನ್ ಇಸ್ ಗೋಯಿಂಗ್ ಟು ಗಿವ್ ಅಂಡ್ ವಾಟ್ ಇಸ್ ದ ಟೈಮ್ ಪೀರಿಯಡ್ ಯು ಆರ್ ಗೋಯಿಂಗ್ ಟು ಆಫರ್ ಟು ಯುವರ್ ಕಸ್ಟಮರ್. ಓಕೆ, ದಟ್ ಇಸ್ ಗೋಯಿಂಗ್ ಟು ಬಿ ಡಿಸೈಡೆಡ್ ಇನ್ ಅ ಕ್ರೆಡಿಟ್ ಲಿಮಿಟ್. ನೀವು ಕ್ರೆಡಿಟ್ ಲಿಮಿಟ್ ಡಿಸೈಡ್ ಮಾಡಿದಾಗ ಎಷ್ಟು ದುಡ್ಡನ್ನ ಸಾಲ ಕೊಡ್ತಾ ಇದ್ದೀರಾ, ಎಷ್ಟು ಟೈಮ್ ಪೀರಿಯಡ್ಗೆ ಅನ್ನುವಂಥದ್ದನ್ನ ಡಿಸೈಡ್ ಮಾಡಬೇಕು. ಇದನ್ನ ಡಿಸೈಡ್ ಮಾಡಬೇಕಾದ್ರೆ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ಯುವರ್ customer willingness to repay and his financial strength, whether your customer is financially strengthened or not, whether he is capable of repaying your amount or not. By considering all these factors you can decide the credit limit to your customer. Okay, so after deciding the credit limit you will decide about the collection policies. Okay, so you decided everything with regard to giving the credit. ನೀವು ನಿಮ್ಮ ಕಸ್ಟಮರ್ಗೆ ಕ್ರೆಡಿಟ್ ಕೊಡೋದ್ರ ಬಗ್ಗೆ ಡಿಸೈಡ್ ಮಾಡಿದ್ರಿ, ನೀವು ಕೊಟ್ಟು ಇದೀರಾ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅದನ್ನ ವಾಪಸ್ ಹೇಗೆ ತಗೋಬೇಕು ಅದನ್ನು ಕೂಡ ನೀವು ಮುಂಚಿತವಾಗಿ ಯೋಚನೆ ಮಾಡ್ಕೋಬೇಕು. ಸೊ ಅದನ್ನ ನೀವು ಕೊಟ್ಟಂತಹ ಕ್ರೆಡಿಟ್ ಅನ್ನ ಕಸ್ಟಮರ್ ಇಂದ ಯಾವ ಪ್ರೊಸೀಜರ್ ಅಲ್ಲಿ ವಾಪಸ್ ಈಸ್ಕೋಬೇಕು ಅನ್ನೋದನ್ನ ನಾವೇನಂತ ಹೇಳ್ತೀವಿ, ಕಲೆಕ್ಷನ್ ಪಾಲಿಸಿ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ರೆಫರ್ಸ್ ಟು ದ ಪ್ರೊಸೀಜರ್ ಅಡಾಪ್ಟೆಡ್ ಬೈ ದ ಫರ್ಮ್ ಟು ಕಲೆಕ್ಟ್ ದ ಪೇಮೆಂಟ್ಸ್ ಡ್ಯೂ ಆನ್ ದಿ ಪಾಸ್ಟ್ ಅಕೌಂಟ್. ನಿಮ್ಮ ಒಂದು ಪೇಮೆಂಟ್ಸ್ ಏನು ಡ್ಯೂ ಇರುತ್ತೆ ಅದನ್ನ ಕಸ್ಟಮರ್ಸ್ ಇಂದ ಕಲೆಕ್ಟ್ ಮಾಡ್ಕೊಳ್ಳುವಂತ ಪ್ರೊಸೀಜರ್ ಅನ್ನ ನಾವೇನಂತ ಹೇಳ್ತೀವಿ, ಕಲೆಕ್ಷನ್ ಪಾಲಿಸಿ ಅಂತ ಹೇಳ್ತೀವಿ. ಸೊ ದ ಬೇಸಿಕ್ ಆಬ್ಜೆಕ್ಟಿವ್, ಏನ್ ಆಬ್ಜೆಕ್ಟಿವ್ ಈ ಕಲೆಕ್ಷನ್ ಪಾಲಿಸೀಸ್ ಅಂತಂದ್ರೆ ಮೇನ್ಲಿ ಟು ಮಿನಿಮೈಸ್ ದ ಆವ್ರೇಜ್ ಕಲೆಕ್ಷನ್ ಪೀರಿಯಡ್. ಆವ್ರೇಜ್ ಕಲೆಕ್ಷನ್ ಪೀರಿಯಡ್ ಏನಿರುತ್ತೆ, ನೀವು ಕಲೆಕ್ಟ್ ಮಾಡ್ಕೋಬೇಕಾಗಿರುವಂತ ಪೀರಿಯಡ್ ಅನ್ನ ಮಿನಿಮೈಸ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಬ್ಯಾಡ್ ಡೆಟ್ಸ್ ಲಾಸಸ್ ಅನ್ನ ಅವಾಯ್ಡ್ ಮಾಡುವಂಥದ್ದು ಕಲೆಕ್ಷನ್ ಪಾಲಿಸಿ ಇಂಟೆನ್ಷನ್ ಆಗಿರುತ್ತೆ. ಓಕೆ, ಸೊ ದಟ್ ಸ್ಟ್ರಿಕ್ಟ್ ಕಲೆಕ್ಷನ್ ಪಾಲಿಸಿ, ನಿಮ್ಮ ಕಲೆಕ್ಷನ್ ಪಾಲಿಸಿ ತುಂಬಾ ಸ್ಟ್ರಿಕ್ಟ್ ಇದೆ. ನೀವು ಕಸ್ಟಮರ್ಸ್ಗೆ ಇಲ್ಲ ನೀವು 15 days ಒಳಗೆ ಟೈಮ್ ನೀವು ವಾಪಸ್ ಕೊಡ್ಲೇಬೇಕು, ಇಲ್ಲಾಂದ್ರೆ 16 ದಿನ ಬೆಳಗ್ಗೆ ನಿಮ್ಮ ಒಂದು ಟೇಬಲ್ ಮೇಲೆ ನೋಟಿಸ್ ಇರುತ್ತೆ. ಈ ತರ ಸ್ಟ್ರಿಕ್ಟ್ ಪಾಲಿಸಿಗಳನ್ನ ನೀವು ಮಾಡ್ಕೊಂತ ಹೋದಾಗ ನಿಮ್ಮ ಆರ್ಗನೈಸೇಷನ್ ಗುಡ್ ವಿಲ್ ಮೇಲೆ ಅದು ತುಂಬಾ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಅಡ್ವರ್ಸ್ಲಿ that is going to affect your future too. Okay, so ನಿಮ್ಮ ಆರ್ಗನೈಸೇಷನ್ ನೀವು ಯಾವಾಗ ತುಂಬಾ ಸ್ಟ್ರಿಕ್ಟ್ ಪಾಲಿಸೀಸ್ ಅನ್ನ ಮಾಡ್ತಾ ಹೋಗ್ತೀರಾ, ನಿಮ್ಮ ಒಂದು ಕಂಪನಿ ಬಗ್ಗೆ ತುಂಬಾ ಬ್ಯಾಡ್ ಒಪಿನಿಯನ್ಸ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ನಿಮ್ಮ ಒಂದು ಕಂಪನಿ ರೆಪ್ಯುಟೇಷನ್ ಕಮ್ಮಿ ಆಗುತ್ತೆ. ಅದು ನಿಮ್ಮ ಒಂದು ಫ್ಯೂಚರ್ ಏನಿರುತ್ತೆ
ಪೊಟೆನ್ಷಿಯಲ್ ಫ್ಯೂಚರ್ ಸೇಲ್ಸ್ ನಿಮ್ಮದು ಏನಿರುತ್ತೆ ಆರ್ಗನೈಸೇಷನ್ ಫ್ಯೂಚರ್ ಸೇಲ್ಸು ಅದರಿಂದ ಕಮ್ಮಿ ಆಗ್ತಾ ಬರುತ್ತೆ. ಆನ್ ದಿ ಅದರ್ ಹ್ಯಾಂಡ್ ನೀವು ತುಂಬಾ ಫ್ರೀ ಬಿಟ್ಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳೋಣ. ಫ್ರೀ ಅಂತಾನೆ ನಿಮ್ಮ ಒಂದು ಕ್ರೆಡಿಟ್ ಪಾಲಿಸೀಸ್ ತುಂಬಾ ಲೀನಿಯಂಟ್ ಆಗಿದೆ ಅಂತ ಅಂದಾಗ ಆ ಒಂದು ಏನಾಗುತ್ತೆ ನಿಮ್ಮ ಕಸ್ಟಮರ್ಸ್ ಓಕೆ ಫೈನ್ ನಾನು ಹೆಂಗೂ 15 days ಪೇ ಮಾಡಿಲ್ಲ ಅಂತ ಅಂದ್ರೆ ನನ್ಗೆ ಇನ್ನೂ ಟೈಮ್ ಇರುತ್ತೆ ಅಂತ ಅವ್ರೇನ್ ಮಾಡ್ತಾರೆ ಇನ್ನೂ ಒಂದು 2-3 days ಜಾಸ್ತಿ ತಗೋತಾರೆ. ಅವಾಗ ಏನಾಯ್ತು ಆ 3 days ಮೇಂಟೈನ್ ಮಾಡುವಂತ ಕಾಸ್ಟ್ ನಿಮ್ಮ ಆರ್ಗನೈಸೇಷನ್ ಜಾಸ್ತಿ ಇರುತ್ತೆ. ಅಂಡ್ ಈವನ್ ನಿಮ್ಮಲ್ಲಿ ತುಂಬಾ ಸ್ಟ್ರಿಕ್ಟ್ ಇಲ್ಲ ಪಾಲಿಸೀಸ್ ಅಂತ ಅಂದಾಗ ಕಸ್ಟಮರ್ಸ್ ಕೆಲವೊಂದ್ಸಲ ದುಡ್ಡನ್ನ ಕೊಡದೇನೂ ಇರಬಹುದು, ಹೌದಾ? ಸೊ ಇದರಿಂದ ಏನಾಗುತ್ತೆ ನಿಮ್ಮ ಕಲೆಕ್ಷನ್ ಪೀರಿಯಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ಬ್ಯಾಡ್ ಡೇಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ನಿಮ್ಮ ಆರ್ಗನೈಸೇಷನ್ ಕಲೆಕ್ಷನ್ ಪಾಲಿಸೀಸ್ ತುಂಬಾ ಲೀನಿಯಂಟ್ ಆಗಿ ಇದ್ದಾಗ, ಓಕೆನಾ? ಸೊ ಹಾಗಾಗಿ ನಿಮ್ಮ ಆರ್ಗನೈಸೇಷನ್ ಯಾವಾಗಲೂ ಕಲೆಕ್ಷನ್ ಪಾಲಿಸೀಸ್ ಗಳನ್ನ ಫ್ರೇಮ್ ಮಾಡಬೇಕಾದ್ರೆ ಇಟ್ ಶುಡ್ ಏಮ್ ಅಟ್ ಆಪ್ಟಿಮಲ್ ಒನ್. ಓಕೆ, ಸೊ ಅದು ಆಪ್ಟಿಮಲ್ ಆಗಿರ್ಬೇಕು ಕಲೆಕ್ಷನ್ ಪಾಲಿಸೀಸ್ ಅಂತ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಯಾವ ರೀತಿಯಾಗಿ ಆಪ್ಟಿಮಲ್ ಆಗಿರುತ್ತೆ? ನಿಮ್ಮ ಕಲೆಕ್ಷನ್ ಪಾಲಿಸೀಸ್ ತುಂಬಾ ಸ್ಟ್ರಿಕ್ಟ್ ಆಗೂ ಇರೋದಿಲ್ಲ, ತುಂಬಾ ರಿಜಿಡ್ ಆಗೂ ಇರೋದಿಲ್ಲ, ಅಟ್ ದಿ ಸೇಮ್ ಟೈಮ್ ತುಂಬಾ ಲೀನಿಯಂಟ್ ಆಗೂ ಇರೋದಿಲ್ಲ. ಯಾಕೆ ಈ ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಬೇಕು ಅಂತ ಅಂದ್ರೆ ಅವಾಗ ಏನಾಗುತ್ತೆ ಆರ್ಗನೈಸೇಷನ್ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನ ನಿಮ್ಮ ಕ್ರೆಡಿಟರ್ಸ್ ಜೊತೆಗೆ ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಇದರಿಂದ ಏನಾಗುತ್ತೆ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದರಿಂದ ಆರ್ಗನೈಸೇಷನ್ ಏನ್ ಮಾಡಬಹುದು ಅವರ ಒಂದು ಓವರ್ ಆಲ್ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅನ್ನು ತುಂಬಾ ಸ್ಮೂತ್ ಆಗಿ ಮಾಡ್ಕೊಂತ ಹೋದಾಗ ಆಬ್ವಿಯಸ್ಲಿ ಅವರ ಒಂದು ರಿಸಿವಬಲ್ಸ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಬರ್ಬೇಕಾದಂತಹ ದುಡ್ಡು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಸಂಸ್ಥೆಗೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಅವರ ಒಂದು ಪ್ರಾಫಿಟ್ ಕೂಡ ಚೆನ್ನಾಗಿರುತ್ತೆ, ಬ್ಯಾಡ್ ಡೇಟ್ಸ್ ಕೂಡ ಕಮ್ಮಿ ಆಗಿರುತ್ತೆ. ಆಲ್ವೇಸ್ ಕಲೆಕ್ಷನ್ ಪಾಲಿಸಿ ಶುಡ್ ಏಮ್ ಅಟ್ ರಿಡ್ಯೂಸಿಂಗ್ ದ ಕಲೆಕ್ಷನ್ ಎಕ್ಸ್ಪೆಂಡಿಚರ್ಸ್. ಅವ್ರು ಏನ್ ಕಲೆಕ್ಷನ್ ಎಕ್ಸ್ಪೆಂಡಿಚರ್ಸ್ ಇರುತ್ತೆ ಕಲೆಕ್ಷನ್ ಮಾಡ್ಲಿಕ್ಕೆ ಒಂದು ಪ್ರೊಸೀಜರ್ ಅಂತ ಬಂದಾಗ ಡೆಫಿನೆಟ್ಲಿ ಇಟ್ ಇನ್ವಾಲ್ವ್ ಸಮ್ ಕಾಸ್ಟ್, ರೈಟ್? ಸೊ ಆ ಒಂದು ಕಾಸ್ಟ್ ಗಳನ್ನ ಕಮ್ಮಿ ಮಾಡೋ ರೀತಿಯಾಗಿ ಕಲೆಕ್ಷನ್ ಪಾಲಿಸೀಸ್ ಯಾವಾಗ ನಾವು ಫ್ರೇಮ್ ಮಾಡಬೇಕು. ಸೊ ದಿಸ್ ಇಸ್ ಅಬೌಟ್ ದ credit evaluation process. So first they have to gather the information about the creditors as far as possible from all the sources. ಎಲ್ಲ ಸೋರ್ಸಸ್ ಇಂದ ನಾವು ಏನ್ ಮಾಡ್ಬೇಕಾಗತ್ತೆ ಎಷ್ಟು ಮಾಹಿತಿನ ಕಲೆ ಹಾಕ್ಲಿಕ್ಕೆ ಸಾಧ್ಯ ಅಷ್ಟನ್ನು ಕಲೆ ಹಾಕ್ಬೇಕಾಗತ್ತೆ. ಅದನ್ನ ಕೇರ್ಫುಲ್ ಆಗಿ ಅನಲೈಸ್ ಮಾಡ್ಬೇಕಾಗತ್ತೆ. ಅದನ್ನ ನಾವು ಕ್ರೆಡಿಟ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ನಾವ್ ಏನ್ ಮಾಡ್ತೀವಿ ಅವ್ರಿಗೆ ಎಷ್ಟು ಕ್ರೆಡಿಟ್ ನ ಕೊಡಬಹುದು ಅನ್ನೋದನ್ನ ಕ್ರೆಡಿಟ್ ಲಿಮಿಟ್ಸ್ ಮೂಲಕ ಡಿಸೈಡ್ ಮಾಡ್ತೀವಿ. ಅದಾದ್ಮೇಲೆ ವಿಲ್ ಗೋ ಫಾರ್ ದಿ ಕಲೆಕ್ಷನ್ ಪಾಲಿಸಿ. ಕಲೆಕ್ಷನ್ ಪಾಲಿಸಿನಲ್ಲಿ ನಾವ್ ಏನ್ ಮಾಡ್ತೀವಿ ಯಾವ ರೀತಿಯಾಗಿ ಹಣನ ವಾಪಸ್ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಕ್ರೆಡಿಟ್ ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು.